ಥ್ಯಾಂಕ್ಸ್ ಅಮ್ಮ. ಓಕೆ, ವಂದನೆಗಳಮ್ಮ. ಸರಿ ಪ್ರೇರೆ, ಲೈವ್ ನಿರೀಕ್ಷಿಸುವಂತ ಎಲ್ಲರಿಗೂ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಭಿವಂದನೆಗಳನ್ನ ತಲುಪಿಸ್ತಾ ಇದ್ದೀನಿ ಪ್ರೇರೆ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಣ್ಣ. ಓಕೆ ಅಮ್ಮ, ಓಕೆ ಓಕೆ ಓಕೆ. ಸರಿ ಪ್ರೇರೆ, ಹಾಗಾದ್ರೆ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯದ ಭಾಗದಲ್ಲಿ ಹೋಗೋಣ. ಕಣ್ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಮ ಪ್ರೀತಿಯುಳ್ಳ ನಮ್ಮ ದೇವ, ನೀವೊಂದು ಪರಿಶುದ್ಧವಾದ ಪವಿತ್ರವಾದ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ ತಂದೆ. ಹೌದು ದೇವ, ರಾತ್ರಿ ವೇಳೆ ಸಮಯದಲ್ಲಿ ಒಳ್ಳೆ ಸುಖಕಾರವಾದಂತಹ ನಿದ್ರೆಯನ್ನು ದಯಪಾಲಿಸಿ ತಂದೆ, ಈ ಒಂದು ಮುಂಜಿನ ವೇಳೆ ಸಮಯದಲ್ಲಿ ದೇವ, ನಾವೆಲ್ಲರೂ ಎಲ್ಲೆಲ್ಲೋ ಇದ್ದವರು ನಮ್ಮನ್ನು ಈ ರೀತಿಯಾಗಿ ಸೇರಿಸಿ ನಿಮ್ಮನ್ನು ಕೀರ್ತನೆಗಳಿಂದ ಸೂಚಿಸುವುದಕ್ಕೂ ವಾಕ್ಯಗಳಿಂದ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೂ ನಿಮ್ಮ ಒಂದು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೂ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದಂತ ಕೃತಜ್ಞತೆಗಳು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತದನಪ್ಪ ತಂದೆ. ಹೌದು ದೇವ ಸ್ವಾಮಿ, ಮತ್ತೆ ಈ ಮುಂಜಾನೆ ವೇಳೆ ಸಮಯದಲ್ಲಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತ ವೇಳೆ ಸಮಯದಲ್ಲಿ ನಮ್ಮೆಲ್ಲರಿಗೂ ನೀವು ಸಹಾಯಕನು ಜೊತೆಗಾರನಾಗಿದ್ದು ನಡೆಸಬೇಕಂತೇಳಿ ಕೇಳಿಕೊಳ್ಳುತ್ತಾ ಈ ಒಂದು ಪ್ರಾರ್ಥನೆ ನಿನ್ನ ಪ್ರಿಯಕುಮಾರನಾದ ನಮ್ಮ ಲೋಕರಕ್ಷಕನಾದ ಯೇಸು ಕ್ರಿಸ್ತವರ ಅತಿ ಶ್ರೇಷ್ಠವುಳ್ಳ ನಾಮದಲ್ಲಿ ಈ ಒಂದು ಚಿಕ್ಕ ಪ್ರಾರ್ಥನೆ ಕೇಳಿ ಬೇಡಿಕೊಳ್ಳುತ್ತದನಪ್ಪ ತಂದೆ. ಆಮೇನ್. ಸರಿ ಪ್ರೇರಾರಂತ ದೇವರ ಮಕ್ಕಳಿರ, ಮತ್ತು ತಮ್ಮೆಲ್ಲರಿಗೂ ಈ ಒಂದು ಉದಯ ಕಾಲ ವೇಳೆ ಸಮಯದಲ್ಲಿ ಮತ್ತೊಂದ್ಸಾರಿ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಭಿವಂದನೆಗಳನ್ನ ತಲುಪಿಸ್ತಾ ಇದ್ದೀನಿ ಪ್ರೇರೆ. ಇವತ್ತು ಮುಂಜಾನೆ ವೇಳೆ ಸಮಯದಲ್ಲಿ ನಾವು ಆಲೋಚನೆ ಮಾಡುವಂತ ಅಂಶ ಯಾವುದೆಂದರೆ ಪ್ರಿಯರಾದಂತ ದೇವರ ಮಕ್ಕಳಿರ, ಪರದೇಶಿ. ಪರದೇಶಿ ಹೇಗಿರಬಹುದು? ಸರಿ ಪ್ರೇರೆ, ಚೆನ್ನಾಗಿ ಕೇಳಿ ಪ್ರೇರಾದಂತ ದೇವರ ಮಕ್ಕಳಿರ. ನಾನು ಹೇಳುವಂತ ಅಂಶ ಪರದೇಶಿ ಅಂದ್ರೆ ಪರದೇಶಿ ಹೇಗಿರಬಹುದು ಎಂಬ ವಿಷಯವನ್ನು ಕುರಿತು ನಾವು ಈ ಉದಯ ಕಾಲ ವೇಳೆ ಸಮಯದಲ್ಲಿ ನಾವು ಆಲೋಚನೆ ಮಾಡೋಣ ಪ್ರೇರೆ. ಯಾಕಂದ್ರೆ ದೇವರು ತನ್ನ ಮಕ್ಕಳಿಗಾಗಿ ಒಂದು ಮಹಾಲೋಕ ಅಂದ್ರೆ ಪರಲೋಕವನ್ನು ಸಿದ್ಧ ಮಾಡಿದ್ದಾನೆ. ನಮಗೋಸ್ಕರವಾಗಿ ಪರಲೋಕವಿದೆ ಪ್ರೇರೆ. ಆದ್ರೆ ಆ ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಭೂಮಿ ಮೇಲೆ ತನಗೋಸ್ಕರ ಜೀವಿಸಿ, ತನಗೋಸ್ಕರ ಬದುಕಿ, ತನ್ನ ನಾಮವನ್ನು ಮಹಿಮಾರ್ಥವಾಗಿ ತಂದಿರುವಂತ ಮಕ್ಕಳು, ನೀತಿವಂತರು ಎಷ್ಟೋ ಜನರು ಈ ಭೂಮಿ ಮೇಲೆ ಬದುಕಿದ್ದಾರೆ, ಮರಣಿಸಿದ್ದಾರೆ. ಮರಣದ ನಂತರ ತಾವು ಸೇರ್ಬೇಕಾದಂತ ಪರಲೋಕಕ್ಕೆ ಹೋಗದೆ ಈಗ ವೇಟಿಂಗ್ ಲಿಸ್ಟ್ ಆಗಿರುವಂತ ಪರದೇಶಿಯಲ್ಲಿ ಇದ್ದಾರೆ ಎಂಬ ವಿಷಯ ನಮ್ಮೆಲ್ಲರಿಗೂ ಗೊತ್ತುಂಟು ಪ್ರಿಯ. ಯಾಕಂದ್ರೆ ಪರದೇಶಿ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಲ್ಲ ಪ್ರೇರೆ. ನಮ್ಮ ಕಣ್ಣಿಗೆ ಕಾಣದಿರುವಂತ ಪರದೇಶಿಯನ್ನು ದೇವರು ಇವತ್ತು ಭೂಮಿ ಕೆಳಗಡೆ ಪಾತಾಳದಲ್ಲಿ ಪಕ್ಕದಲ್ಲಿ ಇರುವಂತ ಪರದೇಶಿ ಪ್ರೇರೆ. ಆ ಪರದೇಶಿಗೆ ಹೋಗಿರುವಂತ ವ್ಯಕ್ತಿ, ಮೊದಲನೇ ವ್ಯಕ್ತಿ ಯಾರಂದ್ರೆ ಪ್ರೇರೆ ಹೆಬೇಲು. ಏನಮ್ಮ? ಹೆಬೇಲು, ನೀತಿವಂತನಾಗಿರುವಂತ ಹೆಬೇಲು ಅವರು ದೇವರಿಗೋಸ್ಕರ ಬದುಕಿ, ದೇವರಿಗೊಂದು ಚಿತ್ತವನ್ನು, ದೇವರ ಇಷ್ಟವನ್ನು ನೆರವೇರಿಸಿ, ದೇವರಿಗೆ ಮೆಚ್ಚುಗಾದ ರೀತಿಯಲ್ಲಿ ಈ ಭೂಮಿ ಮೇಲೆ ಬದುಕಿ ಇವತ್ತು ತಮ್ಮನಿಂದ ಮರಣವನ್ನು ತಂದುಕೊಂಡು ಮರಣಿಸಿದಂತ ವ್ಯಕ್ತಿ ಹೆಬೇಲ್ ಪ್ರೇರೆ. ಹೆಬೇಲು ಮರಣಿಸಿ ಇಂದಿಗೂ ಭೂಮಿ ಪ್ರಾರಂಭದಲ್ಲಿ ಮರಣಿಸಿಕೆಸಿ ಈಗ ಪರದೇಶಿಗೆ ಹೋಗಿ ಸುಮಾರು ಅಂತಂದ್ರೆ 5,000 ಅಥವಾ 6,000 ವರ್ಷ ಆಗ್ತಾ ಇದೆ ಪ್ರೇರೆ. ಇಲ್ಲಮ್ಮ, ಪರದೇಶಿಗೆ ಹೋಗಿ ಅಂದ್ರೆ ಪರದೇಶಿಗೆ ಹೋಗಿರುವಂತ ಹೆಬೇಲ್ ಅವರು ಪರದೇಶಿಯಲ್ಲಿ ಏನು ಮಾಡ್ತಾ ಇದ್ದಾರೆ? 6,000 ವರ್ಷ ಆಯ್ತು ಪ್ರೇರೆ. ಏನ್ರಿ? ತದನಂತರ ಅಬ್ರಾಮು, ನೋಹನು, ಹಾನೋಕು, ಆದಾಮು, ಅವ್ವ ಏನ್ರಿ, ತದನಂತರ ಒಬ್ಬರಿಂದ ಒಬ್ರು ಮೋಶೆ, ಯೆಶಾಯನು, ಪ್ರವಾದಿಗಳು, ಪ್ರವಕ್ತರು, ಮತ್ತೆ ದೇವರಿಗಾಗಿ ಬದುಕಿರುವಂತ ಭಕ್ತರು ಎಷ್ಟೋ ಜನರು ಇದ್ದರೂ ಸಹ ಮತ್ತವರೆಲ್ಲರೂ ದೇವರಿಗಾಗಿ ಬದುಕಿದಂತ ವ್ಯಕ್ತಿಗಳು ಮರಣಿಸಿದ್ದಾರೆ. ಮರಣಿಸಿ ಹೋಗಿ
ಪರದೇಶಿಯಲ್ಲಿದ್ದಾರೆ ಪ್ರೇರೆ. ಅಂದ್ರೆ ಪರದೇಶಿಯಲ್ಲಿ ದೇವರಿಗಾಗಿ ಅವರು ಏನು ಮಾಡ್ತಾ ಇದ್ದಾರೆ ಎಂಬ ವಿಷಯನ ಕುರಿತು ನಾವು ಆಲೋಚನೆ ಮಾಡ್ಬೇಕು ಅಂತ ಅಂಶ ಪ್ರಿಯರೇ. ಪರದೇಶಿ, ಆ ಪರದೇಶಿ ಹೇಗಿರಬಹುದು? ತನಗಾಗಿ ಬದುಕಿರುವಂತ ತನ್ನ ಮಕ್ಕಳಿಗೋಸ್ಕರ ಆ ಪರದೇಶಿಯನ್ನು ದೇವರು ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿರ್ಬೋದು, ಆ ಪರಲೋಕ ಹೇಗಿರ್ಬೋದು ಎಂಬ ವಿಷಯನ ಕುರಿತು ನಾವು ಆಲೋಚನೆ ಮಾಡ್ಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದಂತ ವಿಷಯ ಪ್ರಿಯರಾಗಿರುವಂತ ದೇವ್ರ ಮಕ್ಕಳಿರ. ಇವತ್ತು ಅನೇಕರು ಇದ್ದಾರೆ ಪ್ರಿಯರೇ ಭೂಮಿ ಮೇಲೆ, ಅನೇಕರು ಇದ್ದಾರೆ, ವಿಜ್ಞಾನಿಗಳಾಗಿರ್ಬೋದು, ಸೈಂಟಿಸ್ಟ್ಗಳಾಗಿರ್ಬೋದು, ಏನ್ರಿ, ದೇವರನ್ನು ತಿಳಿದಂತ ವ್ಯಕ್ತಿಗಳೇ ಆಲ್ಮೋಸ್ಟ್ ಕ್ರೈಸ್ತವರಾಗಿರುವಂತವರೇ ವಿಜ್ಞಾನಿಗಳು ಪ್ರೇರೆ. ಅವರೆಲ್ಲರೂ ಈ ಭೂಮಿ ಮೇಲೆ ಕಣ್ಣಿಗೆ ಕಾಣುವಂತ ವಸ್ತುಗಳನ್ನು ನೋಡ್ತಾ ಇದಾರ ಪ್ರೇರೆ. ಏನ್ರಿ, ಸೂರ್ಯನ ನೋಡ್ತಾ ಇದಾರ, ಸೂರ್ಯ ಕುಟುಂಬನ ನೋಡ್ತಾ ಇದಾರ, ಏನ್ರಿ, ಮತ್ತೆ ನಕ್ಷತ್ರಗಳನ್ನು ನೋಡ್ತಾ ಇದಾರ, ಚಂದ್ರ ನೋಡ್ತಾ ಇದಾರ, ಚಂದ್ರ ಮಂಡಲವಾಗಿ ತಾವು ಏನ್ರಿ ಚಂದ್ರ ಮಂಡಲನ್ನು ನೋಡ್ತಾ ಇದಾರೆ, ಚಂದ್ರ ಮಂಡಲ ಮೇಲೆ ಪ್ಲಾಟ್ಗಳು ಸಹ ಮಾಡಿದ್ದಾರೆ. ಇವು ಕಣ್ಣಿಗೆ ಕಾಣುವಂತ ವಸ್ತುಗಳು ಪ್ರೇರೆ. ಈ ಭೂಮಿ ಮೇಲೆ ಈಗ ಎಲ್ಲೆಲ್ಲಿ ಏನೇನು ಇದೆ ಎಂಬ ವಿಷಯ ಕುರಿತು ನಮಗೆಲ್ಲಾ ಕಣ್ಣಿಗೆ ಕಂಡು ಬರ್ತದ ಪ್ರೇರೆ. ಆದರೆ ಮೊದಲನೇದಾಗಿ ಪರಲೋಕ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ತದನಂತರ ಪರದೇಶಿ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ತದನಂತರ ಪಾತಾಳವು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಪ್ರೇರೆ. ಪರಲೋಕ ಎಲ್ಲಿದೆ ಅಂದ್ರೆ ಪ್ರೇರೆ, ಈಗ ನಮ್ಮ ಮೇಲುಗಡೆ ನೋಡಿದ್ರೆ ನೀಲಿ ಆಕಾಶವಿದೆ, ಆ ಆಕಾಶದ ಮೇಲೆ ಸಾಗರ ಅಂಚು ಇದೆ, ಆ ಸಾಗರ ಅಂಚಿನ ಮೇಲೆ ಪರಲೋಕವಿದೆ, ಆ ಪರಲೋಕದಲ್ಲಿ ಒಂದು ಸಿಂಹಾಸನವಿದೆ, ಆ ಸಿಂಹಾಸನದ ಮೇಲೆ ದೇವರು ಕುಂತಿದ್ದಾನೆ ಎಂಬ ವಿಷಯ ನಮಗೆ ಅರ್ಥ ಆಗುತ್ತದೆ ಪ್ರೇರೆ. ಬೈಬಲ್ ಪ್ರಕಾರವಾಗಿ ಆಕಾಶವು ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಗಳಿಗೆ ಪೀಠ ಎಂದು ಹೇಳಿದ್ದಾನೆ ಪ್ರೇರಾಗಿರುವಂತ ದೇವರು ಮಕ್ಕಳೇ. ಏನ್ರಿ, ಭೂಮಿ ಕೆಳಗಡೆ ಏನಿದಾವ ಅಂದ್ರೆ ಪ್ರೇರೆ, ಈಗ ಪರದೇಶಿ ಇದೆ, ಪಾತಾಳ ಇದೆ ಪ್ರೇರೆ. ಮತ್ತೆ ಪಾತಾಳ ಯಾರಿಗಾಗಿದೆ, ಪರದೇಶಿ ಯಾರಿಗಾಗಿದೆ, ಪರಲೋಕ ಯಾರಿಗಾಗಿದೆ? ಈ ಮೂರು ಲೋಕಗಳು ಮನುಷ್ಯನ ಕಣ್ಣಿಗೆ ಕಾಣದಿರುವಂತ ಮಹಾಲೋಕಗಳು ಪ್ರೇರೆ. ನಿಜ ರೀ, ಈ ಭೂಮಿ ಮೇಲೆ ಬದುಕುವಂತವ್ರು ಎಂಥ ವಿಜ್ಞಾನಿಗಳನ್ನಾಗಿರ್ಬೋದು, ಈ ಭೂಮಿ ಮೇಲೆ ಸೂರ್ಯನ ನೋಡಿ, ಸೂರ್ಯನ ಸುತ್ತಮುತ್ತ ಏನಿದೆ, ಸೂರ್ಯ ಕುಟುಂಬವಂತ ಹೆಸರಿಟ್ಟಿದ್ದಾನ ಪ್ರೇರೆ. ಚಂದ್ರನ ನೋಡಿ, ಚಂದ್ರ ಮೇಲೆ ಭೂಮಿ ಹೇಗಿದೆ ಅಂತೇಳಿ ಆಲೋಚನೆ ಮಾಡಿಕೊಂಡು ಆ ಚಂದ್ರ ಮಂಡಲದಲ್ಲಿ ಪ್ಲಾಟ್ಗಳು ಸಹ ಮಾಡ್ತಾ ಇದನ್ನ ಪ್ರೇರೆ. ಇನ್ನು ಅನೇಕ ನಕ್ಷತ್ರಗಳನ್ನು, ಗ್ರಹಗಳನ್ನು ಎಲ್ಲವನ್ನು ಪರಿಶೋಧನೆ ಮಾಡುತ್ತಾನ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಅದು ಪರಿಶೋಧನೆ ಹೇಗೆ ಮಾಡ್ತಾನ, ಯಾವ ರೀತಿಯಾಗಿ ಮಾಡ್ತಾನಂದ್ರೆ ಪ್ರೇರೆ, ಈಗ ಬೈಬಲ್ ಅನ್ನು ಹಿಡಿದುಕೊಂಡು ಮಾಡ್ತಾ ಇದನ್ನ ಪ್ರೇರೆ. ಆದ್ರೆ ಮನುಷ್ಯನ ಕಣ್ಣಿಗೆ ಬೈಬಲ್ ಇದೆ. ಈ ಬೈಬಲ್ನ ಪರಿಶೋಧನೆ ಮಾಡಿದ್ರೆ ಮೂರು ಲೋಕಗಳು ಕಣ್ಣಿಗೆ ಕಾಣಿಸಿದವುಗಳು ಇದ್ದಾವಲ್ಲ, ಆ ಲೋಕಗಳು ಹೇಗಿರಬಹುದು, ಪಾತಾಳ ಹೇಗಿರಬಹುದು, ಪರದೇಶಿ ಹೇಗಿರಬಹುದು, ಪರಲೋಕ ಹೇಗಿರಬಹುದು ಎಂಬ ವಿಷಯನ ಕುರಿತು ಆಲೋಚನೆ ಮಾಡಬೇಕಾದಂತ ವ್ಯಕ್ತಿಗಳು ಅಸಲು ತಮ್ಮ ಒಂದು ಆಲೋಚನೆ ಪ್ರಕಾರವಾಗಿ ಯೋಚನೆ ಮಾಡಬೇಕಾದಂತ ಮನುಷ್ಯರು ಯೋಚನೆ ಮಾಡದೆ ಈಗ ಕಣ್ಣಿಗೆ ಕಾಣುವಗಳನ್ನು ನೋಡಿ, ಅವುಗಳನ್ನು ನೋಡಿ ಅದ್ಭುತವಾಗಿದೆ ಅಂತ ಹೇಳಿ ಅನೇಕರಿಗೆ ಪರಿಚಯ ಮಾಡಿಕೊಡ್ತಾರೆ ವಿನಃ ಅವುಗಳ ಹಿಂದೆ ಇರುವಂತ ಮಹಾ ಲೋಕಗಳಿದ್ದಾವೆ. ಈಗ ಬೆಂಕಿ ಇದೆ, ಪರದೇಶಿ ನೆಮ್ಮದಾದಂತ ಸ್ಥಳವಿದೆ, ಈಗ ಪರಲೋಕವಿದೆ. ದೇವರು ಈ ಮೂರು ಲೋಕಗಳನ್ನು ಯಾಕೆ ನಿರ್ಮಾಣ ಮಾಡಿದನಂತ ಹೇಳಿ ಯಾವ ಮನುಷ್ಯನು ಇವತ್ತಿನವರೆಗೂ ಹೇಳಿಲ್ಲ ಪ್ರೇರಾದಂಥದ್ದು ದೇವರ ಮಕ್ಕಳಿರ. ಅದು ಬೈಬಿಲೇ ಹೇಳಬೇಕು ಪ್ರೇರೆ. ಅದಕ್ಕಾಗಿ ಬೈಬಲ್ ನಲ್ಲಿ ಒಂದು ಮಾತನ್ನು ನೋಡಿಕೊಂಡು ನಾವು ಹೋಗೋಣ ಪ್ರೇರಾದಂತ ದೇವರ ಮಕ್ಕಳಿರ. ನಾವೆಲ್ಲರೂ ಸಿಗೋಣ ಪ್ರೇರೆ. ಪರಿಶುದ್ಧ ಗ್ರಂಥವಾಗಿರುವಂತ ಬೈಬಲ್ ಏನ್ರಿ, 2ನೇ ಕೊರಿಂಥದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನವನ್ನು ಯಾರಾದ್ರೂ ಒಬ್ರು ಓದಿ ಪ್ರೇರಾಗಿರುವಂತ ದೇವರ ಮಕ್ಕಳಿರ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನವನ್ನು ನಾವು ಕಾಣುವಂತದನ್ನು ಲಕ್ಷಿಸದೆ ಕಾಣದಿರುವುದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದೇ ಇರುವುದು ಸದಾಕಾಲವಿರುವುದು. ಓಕೆ ಪ್ರೇರ್, ಎಷ್ಟು ಚೆನ್ನಾಗಿ
ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ ನಾವುಗಳು. ಅಂದ್ರೆ ಕೊರಿಂಥ ಸಭೆಯಲ್ಲಿರುವಂತ ಪ್ರಜೆಗಳಿಗೆ ಪೌಲನು ಹೇಳುವಂತ ಮಾತು ಏನಂದ್ರೆ ಪ್ರೇರೆ, ಈಗ ನಮ್ಮ ಕಣ್ಣು ಮುಂದೆ ಕಾಣುವಂಥದ್ದನ್ನು ನಾವು ಲಕ್ಷಿಸದೆ ನಮ್ಮ ಕಣ್ಣಿಗೆ ಕಾಣದಿರುವಂಥದ್ದನ್ನು ನಾವು ಲಕ್ಷಿಸುವವರಾಗಿದ್ದೀವಿ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲ ಇರುವುದಂತ ಪ್ರೇರೆ. ಅಂದ್ರೆ ಪಾತಾಳ ಸದಾ ಕಾಲ ಇರುವುದು, ಪರದೇಶಿ ಸದಾ ಕಾಲ ಇರುವುದು, ಪರಲೋಕ ಸದಾ ಕಾಲ ಇರುವುದಂತದ್ದು ಪ್ರೇರಾದಂತ ದೇವ್ರ ಮಕ್ಕಳಿರ. ಕಾಣದಿರುವಂಥದ್ದು ಏನ್ರಿ, ಕಣ್ಣಿಗೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರ್ತದಂತ ಪ್ರೇರೆ. ಆ ಸ್ವಲ್ಪ ಕಾಲ ಎಷ್ಟು ದಿವಸ ಇರುತ್ತದೋ ಗೊತ್ತಿಲ್ಲ ವಿನಃ, ಆದ್ರೆ ನಾವು ಮಾತ್ರ ಈ ಕಣ್ಣಿಗೆ ಕಾಣುವಂತ ಪ್ರಪಂಚವನ್ನು ನೋಡುವುದಕ್ಕೆ ಸುಮಾರು ಒಂದು 50 ವರ್ಷ ಬದುಕಬಹುದು ಅಥವಾ 60 ವರ್ಷ ಬದುಕಬಹುದು ಪ್ರೇರೆ. ನಿಜ ತಾನೆ? ನಮ್ಮ ಕಣ್ಣಿಗೆ ಕಾಣುವಂಥದ್ದು 50-60 ವರ್ಷ ಮಾತ್ರ ಬದುಕಬಹುದು ಪ್ರೇರೆ. ಆದರೆ ಈಗ ನಮ್ಗೆ 50-60-70 ವರ್ಷ ಆದ ನಂತರವೇ ಈಗ ಮರಣ ಬರ್ತದ. ಮರಣದ ನಂತರ ಈಗ ಮರಣಿಸಿ ನಾವು ಎಲ್ಲಿಗೂ ಹೋಗುತ್ತೇವೆ ಎಂಬ ವಿಷಯದ ಕುರಿತು ಯಾವ ಮನುಷ್ಯನು ಸಹ ಆಲೋಚನೆ ಮಾಡಲ್ಲ ಪ್ರೇರೆ. ಏನ್ರಿ? ಯಾವ ಮನುಷ್ಯನು ಸಹ ಆಲೋಚನೆ ಮಾಡಲ್ಲ. ಏನ್ರಿ? ನಮ್ಮ ಕಣ್ಣಿಗೆ ಕಾಣುವಂತ 3 ಲೋಕಗಳು, 2 ಲೋಕಗಳು. 2 ಲೋಕದಲ್ಲಿ, ಒಂದು ಲೋಕದಲ್ಲಿ ಪಾತಾಳಿದೆ, ಪರದೇಶ ಇದೆ ಪ್ರೇರೆ. ಈಗ ಮೇಲಿರುವಂತದ್ದು, ಆಕಾಶ ಮೇಲಿರುವಂತದ್ದು ಪರಲೋಕ, ಭೂಮಿ ಕೆಳಗಡೆ ಇರುವಂತದ್ದು ಪರದೇಶಿ, ಭೂಮಿ ಮೇಲೆ ನಾವಿದೀವಿ ಪ್ರೇರೆ. ಅಂದ್ರೆ ಪರಲೋಕ, ಭೂಲೋಕ, ಪಾತಾಳ ಲೋಕ. ಪಾತಾಳ ಲೋಕದಲ್ಲಿ ಒಂದು ಡೋಂಗರಿದೆ, ಆ ಡೋಂಗರ ಪಕ್ಕದಲ್ಲಿ ಪರದೇಶ ಇದೆ. ಆ ಪರದೇಶಿಯಲ್ಲಿ ನೀಚುವಂತರಿದ್ದಾರೆ. ಪಾತಾಳದಲ್ಲಿ ಯಾರಿದ್ದಾರೆ ಅಂದ್ರೆ ದೇವರಗಾಗಿ ಬದುಕದಿರುವವರು, ದೇವರನ್ನು ಮರೆತು ಬದುಕಿರುವವರು, ಪಾಪದಲ್ಲಿ ಮುಳುಗಿ ಹೋಗಿರುವಂತ ವ್ಯಕ್ತಿಗಳು ಮರಣಿಸಿದ್ರೆ ಎಲ್ಲಿಗೆ ಹೋಗುತ್ತಾರಂದ್ರೆ ಪ್ರೇರೆ, ಪಾತಾಳಕ್ಕೆ ಹೋಗುತ್ತಾರ ಪ್ರೇರೆ. ಮತ್ತೆ ದೇವರಿಗಾಗಿ ಬದುಕಿದಂಥವರು, ದೇವರ ಇಷ್ಟವನ್ನು ನೆರವೇರಿಸಿದಂಥವರು, ದೇವರಿಗೋಸ್ಕರ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದಂಥವರು ಎಲ್ಲಿ ಹೋಗಿದ್ದಾರೆ ಅಂದ್ರೆ ಪ್ರೇರೆ, ಪರದೇಶಿಯಲ್ಲಿ ಹೋಗಿದ್ದಾರೆ. ಆ ಪರದೇಶಿಯಲ್ಲಿ ದೇವರಿಗಾಗಿ ಬದುಕಿರುವಂತ ಮಕ್ಕಳು ಏನು ಮಾಡುತ್ತಿದ್ದಾರೆ? ಪಾತಾಳದಲ್ಲಂತರೂ ದೇವರಿಗಾಗಿ ಬದುಕದಿರುವಂತ ಮಕ್ಕಳು ಮರಣಿಸಿ ಪಾತಾಳದಲ್ಲಿ ಸೇರಿಕೊಂಡಿದ್ದಾರೆ. ಅವರಂತರೂ ಶಿಕ್ಷೆ ಅನುಭವಿಸುತ್ತಿದ್ದಾರೆ ಎಂಬ ವಿಷಯ ನಮಗೆ ಅರ್ಥ ಆಗುತ್ತದೆ ಪ್ರೇರಾರಂತ ದೇವ್ರ ಮಕ್ಕಳಿರ. ದೇವರಿಗೋಸ್ಕರ ಬದುಕಿರುವಂತ ಮಕ್ಕಳು ಪರದೇಶದಲ್ಲಿ ಏನು ಮಾಡುತ್ತಿದ್ದಾರೆ? ಪರದೇಶಿಯಲ್ಲಿ ಏನು ಮಾಡುತ್ತಾ ಇದ್ದಾರೆ? ಅಲ್ಲಿ ದೇವ್ರನ್ನ ಮಹಿಮೆ ಪಡಿಸ್ತಾ ಇದ್ದಾರ? ದೇವ್ರನ್ನ ಸ್ತುತಿಸ್ತಾ ಇದ್ದಾರ? ಏನ್ರಿ? ಒಬ್ಬರ ಇಬ್ರ ರೀ? ಎಷ್ಟು ಜನರು ಇದಾರ್ರಿ ಪರದೇಶದಲ್ಲಿ? ಲೆಕ್ಕ ಮಾಡಲಾರದಷ್ಟು ಜನರು ಇದರ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಆ ಪರದೇಶಿ ಎಷ್ಟು ಅದ್ಭುತವಾಗಿರಬಹುದು. ಈ ಉದಯ ಕಾಲ ವೇಳೆ ಸಮಯದಲ್ಲಿ ನಾವು ಆಲೋಚನೆ ಮಾಡ್ಬೇಕಾದಂಥದ್ದು ನಿಜ ಪ್ರೇರೆ. ಆ ಪರದೇಶಿ ಹೇಗಿರಬಹುದು? ಏನ್ರಿ? ನಮ್ಮ ಕಣ್ಣು ಮುಂದೆ ಈ ಭೂಲೋಕವನ್ನು ನೋಡಿದ್ರೆ ನಿಜವಾಗ್ಲು ಬಹಳ ಅದ್ಭುತವಾದ ರೀತಿಯಲ್ಲಿ ಪ್ರೇರಾರುವಂತ ದೇವ್ರ ಮಕ್ಕಳಿರ. ಪ್ರಕೃತಿ ನೋಡಿದ್ರೆ ಅದ್ಭುತ ಸುಂದರವಾದಂತ ಪ್ರಕೃತಿ ಪ್ರೇರೆ. ನಿಜ. ಏನು, ನಾವು ಒಂದು ಹೂಗಳನ್ನು ನೋಡಿದ್ರೆ ಆ ಒಂದೊಂದು ಹೂವ ಪ್ರೇರೆ ಒಂದು ಗುಲಾಬಿ ಕಲರ್ ಅಂತ, ಪಿಂಕಿ ಕಲರ್ ಅಂತ, ವೈಟ್ ಕಲರು, ಯೆಲ್ಲೋ ಕಲರು, ಗ್ರೀನ್ ಕಲರು, ಹೂಗಳಲ್ಲಿ ಎಷ್ಟು ವಿಧವಾದ ರೀತಿಯಲ್ಲಿ ಇದಾವೆ ಅಂದ್ರೆ ಪ್ರೇರೆ, ಬಹಳ ಅದ್ಭುತವಾದ ರೀತಿಯಲ್ಲಿ ಪ್ರೇರೆ. ಏನ್ರಿ? ಈ ಭೂಮಿ ಮೇಲೆ ನಿಜವಾಗಲು ಪ್ರೇರೆ ನಮ್ಮ ಕಣ್ಣಿಗೆ ನೋಡಿದಾಗ ಎಷ್ಟು ಅದ್ಭುತವಾಗಿದೆಯಲ್ಲ, ಎಷ್ಟು ಸುಂದರವಾಗಿದೆಯಲ್ಲ, ಎಷ್ಟು ಮುದ್ದಾಗಿದೆಯಲ್ಲ ಅಂತ ಹೇಳಿ ಅದನ್ನು ನೋಡಿದಾಗ ನಾವು ಅದಕ್ಕೆ ಆಕರ್ಷಿಸುತ್ತರಾಗುತ್ತೀವಿ ಪ್ರೇರೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ದೇವರು ಈ ಲೋಕದಲ್ಲಿ ಉಂಟು ಮಾಡಿದಲ್ಲ ಪ್ರೇರೆ. ಪ್ರತಿಯೊಂದು ವಸ್ತುಗಳು ಪ್ರೇರೆ ಪ್ರಕೃತಿಯಲ್ಲಿ ನಿಜವಾಗಲೂ ಪ್ರೇರೆ. ನೀರು ನೋಡಿದ್ರೆ ಸಮುದ್ರದ ಬಳಿಯಲ್ಲಿ ಹೋದ್ರೆ ಬಿಟ್ಟು ಬರ್ಲಿಕ್ಕೆ ನಮಗೆ ಮನಸ್ಸನ್ನೇ ಉಂಟಾಗಲ್ಲ ಪ್ರೇರೆ. ಸಮುದ್ರವನ್ನು ನೋಡಿದಂಗಲ್ಲ ಇನ್ನೂ ನೀರೆಲ್ಲ ಆಗ್ಬೇಕನ್ನಿಸ್ತದ ಪ್ರೇರೆ. ಏನ್ರಿ? ಸಮುದ್ರ ಒಂದು ಅದ್ಭುತ. ಏನ್ರಿ? ನಾವು ಊಟಿಗೆ ಹೋಗಿದ್ದೀವಿ ಪ್ರೇರೆ. ಒಂದು ದಿನ ಹೋದಂತ ವೇಳೆ ಸಮಯದಲ್ಲಿ ಆ ಪ್ರಕೃತಿನ ನೋಡುತ್ತಿದ್ರೆ ನಿಜವಲ್ಲ ಬಹಳ ಅದ್ಭುತವಾದಂತ ಪ್ರಕೃತಿ ಪ್ರೇರೆ. ಏನ್ರಿ? ಈ ಭೂಮಿ ಮೇಲೆ ನಮ್ಮ ಕಣ್ಣು ಮುಂದೆ ಕಾಣುವಂತ ಒಂದು ಹೂಗಳು ನೋಡಿದ್ರೆ ಅದ್ಭುತ, ಪ್ರಕೃತಿ ನೋಡಿದ್ರೆ ಅದ್ಭುತ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಇವು ಕಣ್ಣಿಗೆ ಕಾಣುವಂತ ಪ್ರೇರೆ. ಇದನ್ನು ನೋಡಿ ಮನುಷ್ಯನು ಈ ಪ್ರಕೃತಿಗೆ ಮರಳಾಗಿದ್ದನೇ ವಿನ ತನಗಾಗಿ ಲೋಕವನ್ನು ಸಿದ್ಧ ಮಾಡಿದಂತ ಮಹಾನ್ ಲೋಕಗಳನ್ನು ಮನುಷ್ಯನು ಮರೆತು ಬಿಟ್ಟಿದ್ದಾನೆ ಪ್ರೇರೆ.
ನಾವು ಈ ಲೋಕದಲ್ಲಿ ಕಣ್ಣಿಗೆ ಕಾಣಿಸುವಂತದ್ದನ್ನು ಲಕ್ಷಿಸದೆ ನಮ್ಮ ಕಣ್ಣಿಗೆ ಕಾಣದಿರುವಂತದ್ದನ್ನೇ ಲಕ್ಷಿಸುವವರಾಗಿದ್ದೀವಿ. ಅದ್ಭುತವಾದಂತ ಲೋಕಪ್ರೇರೆ ಪರದೇಶ ಅಂದ್ರೆ. ಆ ಪರದೇಶಿಯಲ್ಲಿ ಹೇಗಿದ್ದಾರೆ, ಯಾವ ರೀತಿಯಲ್ಲಿ ಇದ್ದಾರೆ ಜನರು ಎಂಬ ವಿಷಯನ ಕುರಿತು ನಾವು ಈ ಉದಯ ವೇಳೆ ಸಮಯದಲ್ಲಿ ನಾವು ಆಲೋಚನೆ ಮಾಡುವವರಾಗಿರ್ಬೇಕು ಪ್ರೇರೆ. ಒಂದು ಸಾರಿ ಕೀರ್ತನೆಗಳು ಬರೆದ ಗ್ರಂಥ ತೆಗೆಯೋಣ ಪ್ರೇರಾಗಿರುವಂತ ದೇವರ ಮಕ್ಕಳೆಲ್ಲ. ಒಂದು ಸಾರಿ ಕೀರ್ತನೆಗಳು ಬರೆದ ಗ್ರಂಥ 68ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಇಡ್ರಿ, ಅಲ್ಲಿ ಏನು ಮಾಡ್ತಾ ಇದಾರೆ ಜನರೆಲ್ಲಾರು, ತನಗೋಸ್ಕರ ಬದುಕಿರುವಂತ ಪ್ರಜೆಗಳು, ತನಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂತ ಜನರು ಯಾವ ವಿಧದಲ್ಲಿ ಇದ್ದಾರೆ ಎಂಬ ವಿಷಯನ ಕುರಿತು ನಾವು ಆಲೋಚನೆ ಮಾಡುವಾಗ ಪ್ರೇರೆ ನಮಗ ಅರ್ಥ ಆಗುವಂತ ವಿಷಯ, ಬಹಳ ಅದ್ಭುತವಾದಂತ ವಿಷಯನು ದೇವರು ಬರೆಸಲ್ಪಟ್ಟಿದ್ದಾನೆ ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಒಂದು ಸಾರಿ ತೆಗಿರಿ ಪ್ರೇರೆ, 68ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. 68ನೇ ಅಧ್ಯಾಯ 68ನೇ ಅಧ್ಯಾಯ ಏನ್ರಿ 9 ಬೇಡರಿ 10ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ದೇವರೇ, ನೀನು ಬಾಯಿ ತೆರೆದಿದ್ದೀಯಾ, ನಿನ್ನ ಸ್ವಸ್ಥವನ್ನು ಶಾಂತಪಡಿಸಿದ್ದೀಯಾ. ಓಕೆ, ಹಾಗೆ ಬಾಯಿ ತೆರೆದು ನಿನ್ನ ಸ್ವಸ್ಥವನ್ನು ಶಾಂತಪಡಿಸಿದ್ದಿ, ನಿನ್ನ ಪ್ರಜಾಮಂಡಲಿಯು ಅದರಲ್ಲಿ ವಾಸಿಸಿಕೊಂಡಿತು. ದೇವರೇ, ನೀನು ದಯಪರನಾಗಿ ರೌದ್ರರಿಂದ ಬೇಕಾದದೆಲ್ಲವನ್ನು ಸವರಿಸಿಕೊಟ್ಟಿ. ನೋಡಿದ್ರೆ ಪ್ರೇರೆಷ್ಟ ಅದ್ಭುತವಾದಂತ ಮಾತು. ನಿನ್ನ ಪ್ರಜೆಯ ಮಂಡಲೆಯು ಅದರಲ್ಲಿ ವಾಸಿಸಿಕೊಂಡಿತು. ನಿನ್ನ ಪ್ರಜೆಯ ಮಂಡಲೆಯು, ನಿನ್ನ ಪ್ರಜೆಗಳು, ನಿನ್ನ ಭಕ್ತರು ಅದರಲ್ಲಿ ವಾಸಿಸಿದ್ದಾರೆ. ದೇವರೇ, ನೀನು ದಯಾಪಾರನಾಗಿ ದರಿದ್ರರಿಗೆ ಬೇಕಾದದ್ದೆಲ್ಲವನ್ನು ಸವರಿಸಿಕೊಟ್ಟಿ. ದರಿದ್ರರಿಗೆ ಬೇಕಾದದ್ದೆಲ್ಲವನ್ನು ಸವರಿಸಿಕೊಟ್ಟಿ. ಈ ಪ್ರಜಾಮಂಡಲದವರೆಲ್ಲರೂ ಎಲ್ಲಿ ವಾಸಿಸಿಕೊಂಡಿದ್ದಾರೆ? ದೇವರು ಅವರಿಗೆ ಏನು ಕೊಟ್ಟಿದ್ದಾನೆ? ಸವರಿಸಿಕೊಟ್ಟಿ. ಏನ್ರೆ ಬೇಕಾದದ್ದೆಲ್ಲವನ್ನು ಸವರಿಸಿಕೊಟ್ಟಿ. ಏನು ಕೊಟ್ಟಿದ್ದಾನೆ ಅವರು? ಈ ಪ್ರಜಾಮಂಡಲಗಳು ಎಲ್ಲಿದ್ದಾರೆ? ಇವರು ಯಾರು? ಇವರು ಅಸಲು ಈ ತನ್ನ ಪ್ರಜೆಗಳು, ನಿನ್ನ ಪ್ರಜಾಮಂಡಲದವರಲ್ಲಿ ಅಂದ್ರೆ ದೇವರ ಪ್ರಜೆಗಳಾಗಿರುವಂತವರು, ಇವರು ದೇವರಿಗಾಗಿ ಬದುಕಿರುವಂತವರು. ಈಗ ಇವರು ಎಲ್ಲಿದ್ದಾರೆ? ಈ ಭೂಮಿ ಮೇಲೆ ಇದ್ದುಕೊಂಡು ದೇವರ ಇಷ್ಟವನ್ನು ನೆರವೇರಿಸಿ ಕಣ್ಣಿಗೆ ಕಾಣುವಂತ ಪ್ರಕೃತಿಯನ್ನು ನೋಡಿ, ಈ ಪ್ರಕೃತಿಯನ್ನು ಕುರಿತು ಆಲೋಚನೆ ಮಾಡದೆ ಕಣ್ಣಿಗೆ ಕಾಣಿಸದಿರುವಂತ ಆ ಒಂದು ಮಹಾಲೋಕವನ್ನು ಮೇಲೆ ಮನಸ್ಸಿಟ್ಟು ಆ ಮಹಾಲೋಕವನ್ನು ಸೇರ್ಬೇಕಂತೇಳಿ ದೇವರಿಗಾಗಿ ಬದುಕಿರುವಂತ ಪ್ರಜೆಗಳು ಇವರೆಲ್ಲರೂ ಎಲ್ಲಿದ್ದಾರಂತೆ ಪ್ರೇರಾಗಿರುವಂತ ದೇವರ ಮಕ್ಕಳಿರ? ನಿನ್ನ ಪ್ರಜಾಮಂಡಲಿಯು ಅದರಲ್ಲಿ ವಾಸಿಸಿಕೊಂಡಿತ್ತು. ದೇವರೇ, ನೀನು ದಯಾಪರನಾಗಿ ದರಿದ್ರರಿಗೆ ಬೇಕಾದದ್ದೆಲ್ಲವನ್ನು ಸವರಿಸಿಕೊಟ್ಟಿ. ಏನು ಕೊಟ್ಟಿದ್ದಾನೆ? ದೇವರಿಗಾಗಿ ಬದುಕಿರುವಂತ ಮಕ್ಕಳು ವಿಶ್ರಾಂತಿಯಲ್ಲಿ ಹೋದ ತಕ್ಷಣನೇ ಏನು ಕೊಟ್ಟಿದ್ದಾನೆ? ಈ ಮಂಡಲದವರು ಪರದೇಶಿಯಲ್ಲಿದ್ದಾರೆ. ಈ ಪರದೇಶಿಯಲ್ಲಿ ಇವರು ಏನು ಮಾಡ್ತಿದ್ದಾರೆ ಎಂಬ ವಿಷಯನ ಕುರಿತು ನಾವು ಆಲೋಚನೆ ಮಾಡುವಾಗ ಪ್ರೇರಾರಂತ ದೇವ್ರ ಮಕ್ಕಳಿರ. ಒಂದು ಸಾರಿ ಪ್ರಕಟಣೆ ಬರೆದ ಗ್ರಂಥ 2ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ದೇವರಾತ್ಮನಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿಯಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನೋದಕ್ಕೆ ಕೊಡುವೆನು. ನೋಡಿದ್ರೆ ಪ್ರೇರೆ ಎಷ್ಟು ಅದ್ಭುತವಾಗಿದೆ. ಏನ್ ಎಷ್ಟು ಅದ್ಭುತವಾಗಿ ಹೇಳ್ತದನ ಪ್ರೇರೆ. ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅಂದ್ರೆ ಸಭೆಯಲ್ಲಿ ಬರುವಂತ ವ್ಯಕ್ತಿಗಳೆಲ್ಲರಿಗೂ ಕಿವಿ ಇಲ್ಲ. ಅಂದ್ರೆ ಕಿವಿಯುಳ್ಳವರು ಇದ್ದಾರೆ, ಅವರು ಕೇಳಬೇಕಂತ ಈ ವಿಷಯ. ಏನು? ನನ್ನ ಪ್ರಜೆ ಮಂಡಲದವರಲ್ಲಿ ವಾಸಿಸಿಕೊಂಡಿತ್ತು.
ಈಗ ಅವರೆಲ್ಲರಿಗೂ ಏನು ಬೇಕಂತಂದ್ರೆ ಪ್ರೇರಾಗಿರುವಂತ ದೇವರ ಮಕ್ಕಳಿರ, ನೀನು ದಯಾಪಾರನಾಗಿ ದರಿದ್ರರಿಗೆ ಬೇಕಾದದ್ದೆಲ್ಲವನ್ನು ಸವರಿಸಿ ಕೊಟ್ಟಿ. ಅವರೆಲ್ಲರೂ ಎಲ್ಲಿ ಸೇರಿದವರಂದ್ರೆ ಪ್ರೇರಾಗಿರುವಂತ ದೇವರ ಮಕ್ಕಳಿರ, ದೇವರ ಒಂದು ಸಭೆಯಲ್ಲಿ ದೇವರಗೋಸ್ಕರ ಬದುಕಿರುವಂತ ವ್ಯಕ್ತಿಗಳು, ದೇವರ ಮಾತಿಗೆ ಕಿವಿಗೊಟ್ಟಂತ ಮಕ್ಕಳು ಪ್ರೇರೆ. ಯಾಕೆ ಗೊತ್ತಾ? ಆ ಮಹಾಲೋಕ ಸೇರ್ಬೇಕಂತೇಳಿ. ಆ ಮಹಾಲೋಕಕ್ಕೆ ಸೇರ್ಬೇಕು, ಪರಲೋಕ ಸೇರ್ಬೇಕು. ಪರಲೋಕನೇ ನಮಗೆ ಶಾಶ್ವತ, ಈ ಭೂಲೋಕ ನಮಗೆ ಶಾಶ್ವತವಲ್ಲ ಅಂತೇಳಿ ಆಲೋಚನೆ ಮಾಡಿಕೊಂಡು ಜೀವಿಸಿದಂತ ವ್ಯಕ್ತಿಗಳು ಪ್ರೇರೆ. ಏನ್ರಿ, ಹೆಬೇಲನಿಗೆ ದೇವರೇನಾದರೂ ಪ್ರಾರಂಭದಲ್ಲಿ ನೀನು ಕಾಣಿಕೆ ಕೊಡಬೇಕು ಹೆಬೇಲ್ ಅಂತ ಏನಾದ್ರೂ ಹೇಳಿದ್ದಾನ ಅಂದ್ರೆ ಹೇಳಿಲ್ಲ ಪ್ರೇರೆ. ಹೆಬೇಲನಿಗೆ ತನಗೇನು ಇಷ್ಟವಾಗುತ್ತದೋ ಅದನ್ನೇ ದೇವರಿಗೆ ಕಾಣಿಕೆಯಾಗಿ ಅರ್ಪಣೆ ಮಾಡ್ತಿದ್ದ ಪ್ರೇರೆ. ಯಾಕಂದ್ರೆ ಮೊದಲನೇದಾಗಿ ನಾನು ಸೇರ್ಬೇಕಾದಂಥದ್ದು ಪರಲೋಕ. ಆ ಪರಲೋಕಕ್ಕೆ ಯಾಕೆ ಹೋಗ್ಬೇಕಂದ್ರೆ ನನ್ನ ತಂದೆ ಇದ್ದಾನೆ, ನನ್ನನ್ನು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿದಂತ ದೇವಾದಿ ದೇವರು ಆ ಲೋಕದಲ್ಲಿದ್ದಾನೆ. ಈಗ ನಾನು ಎಂದಾದ್ರೂ ಒಂದು ದಿನ ಈ ಲೋಕದಲ್ಲಿ ಮರಣಿಸಲೇಬೇಕು. ನನ್ನ ಕಣ್ಣಿಗೆ ಕಾಣುವಂತ ಈ ಒಂದು ಸುಂದರವಾದಂತ ಪ್ರಕೃತಿಯನ್ನು ನೋಡಿಕೊಂಡು ಇದೇ ಲೋಕ ಶಾಶ್ವತವೆಂದು ತಿಳಿದುಕೊಂಡು ನಾನು ಒಂದು ವೇಳೆ ಬದುಕಿದರೆ, ದೇವರನ್ನು ಮರೆತು ಬದುಕಿದರೆ ನನಗೆ ಶಿಕ್ಷೆ ಇದೆ. ನನ್ನ ಕಣ್ಣಿಗೆ ಕಾಣದಿರುವಂತ ಲೋಕ ಇದೆ. ಆ ಲೋಕಕ್ಕೆ ಅಂದ್ರೆ ಪಾತಾಳ ಇದೆ. ಪಾತಾಳದಲ್ಲಿ ಹೋಗಿ ಸೇರುತ್ತೀನಿ. ಅಂದ್ರೆ ಪಾತಾಳದಲ್ಲಿ ನಾನು ಸೇರಬಾರದಂದ್ರೆ, ನಾನು ಪರಲೋಕಕ್ಕೆ ಹೋಗಬೇಕಂದ್ರೆ ಈಗ ದೇವರಿಗೆ ಮೊದಲನೇದಾಗಿ ಸಂತೋಷ ಪಡಿಸಬೇಕು. ಸಂತೋಷ ಪಡಿಸಿದ್ರೆ ಈ 60, 70 ವರ್ಷ, 80 ವರ್ಷ ನನ್ನ ತಮ್ಮ ಆಗಿರ್ಬೋದು, ಯಾರಾಗಿರ್ಬೋದು, ನನ್ನ ಮೇಲೆ ಏನು ಮಾಡಿದ್ರು ಸಹ ಈ ಲೋಕದಲ್ಲಿ ಸಮಾಧಾನ ಅಂತೂ ಸಿಗಲ್ಲ. ಮರಣದ ನಂತರ ನನಗೆ ಶಾಂತಿ ಸಮಾಧಾನ ದೊರಕುವುದು. ಅಂದ್ರೆ ಆ ಸಮಾಧಾನ ದೊರಕುವುದು, ಆ ಸಮಾಧಾನ ಲೋಕವನ್ನು ನಾನು ಸೇರಿಕೊಳ್ಳಬೇಕಂದ್ರೆ ಈ ಭೂಮಿ ಮೇಲೆ ದೇವರಿಗೆ ಏನಿಷ್ಟ ಅಂತೇಳಿ ಆಲೋಚನೆ ಮಾಡಿ 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 ನನಗೆ ಯಾವ್ದಾದ್ರೂ ಇಷ್ಟ ಆಗುತ್ತದೋ ಮೊದಲನೇದಾಗಿ ದೇವರಿಗೆ ಕಾಣಿಕೆಯಾಗಿ ಕೊಟ್ಟು ಬಿಡ್ಬೇಕಂತೇಳಿ ಅನ್ಕೊಂಡು ನೀತಿವಂತನಾಗಿ ಜೀವಿಸಿದಂತ ವ್ಯಕ್ತಿ ಹೆಬೇಲನು ಪ್ರೇರೆ. ಹೆಬೇಲು ಪ್ರಾರಂಭದಲ್ಲಿ ಆ ಹೆಬೇಲನು ಪವಿತ್ರನಾಗಿ ಪರಿಶುದ್ಧನಾಗಿ ಜೀವಿಸುವುದರಿಂದ ಈಗ ಮರಣದ ನಂತರ ಇಂದಿಗೂ 5,000-6,000 ವರ್ಷ ಆಗುತ್ತದ ಪ್ರೇರೆ. ಪರದೇಶದಲ್ಲಿದ್ದಾನೆ. ಪರದೇಶದಲ್ಲಿ ಇರುವಂತ ಹೆಬೇಲನು ಏನು ಮಾಡ್ತಾ ಇದ್ದಾನೆ? ಏನು ಮಾಡ್ತಾ ಇದ್ದಾನೆ? ಅದಕ್ಕೆ ಹೇಳ್ತದನ, ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನ್ನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿ ಇರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನಂತ ಪ್ರೇರೆ. ಜೀವವಾಯದ ವೃಕ್ಷ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನಂತ ಪ್ರೇರೆ. ತಿನ್ನುವುದಕ್ಕೆ ಕೊಡ್ತಾನ ಹಣ್ಣು. ಅಂದ್ರೆ ಹೆಬೇಲು ಹಣ್ಣು ತಿನ್ನುತ್ತಾ ಇದ್ದಾನ. ಹೆಬೇಲು ನಂತರ ಹಾನೋಕು, ಏನ್ರಿ, ನೋಹಾನು, ಲೋಟು, ಅಬ್ರಾಮ್, ಇಸಾಕ್, ಯಾಕೋಬ್, ಏನ್ರಿ, ಯೇಸುವನ್, ಯೆಹೋಶುವ, ಏನ್ರಿ, ಮೋಶೆ, ಯೆರೆಮೀಯ, ವಿಮೋಚನೆ ಕಾಂಡ ಬರೆದಿರುವ 5 ಕಾಂಡಗಳನ್ನು ಬರೆದಿರ್ತಕ್ಕಂಥ ನಮ್ಮ ಮೋಶೆಯವರು, ಏನ್ರಿ, ಯೋಬು, ಎಷ್ಟು ಜನರು ಪ್ರವಕ್ತಗಳಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ತನ್ನ ಭಕ್ತರಾಗಿರ್ಬೋದು, ತನಗೋಸ್ಕರ ಬದುಕಿರುವಂತವ್ರು ಎಷ್ಟೋ ಜನರು. ಇಸ್ರಾಯೇಲ್ರು ಕೂಡ ಬಹಳಷ್ಟು ಜನರು ದೇವರ ಭಯಭಕ್ತಿಯಲ್ಲಿ ಬದುಕಿರುವಂತ ವ್ಯಕ್ತಿಗಳು ಮರಣಿಸಿ ಅವರೆಲ್ಲರೂ ಹೋಗಿದ್ದಾರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳ ಪರದೇಶಿಯಲ್ಲಿ ಇದ್ದಾರಂತ. ಪರದೇಶಿಯಲ್ಲಿ ದೇವ್ರ ಹಣ್ಣು ಕೊಡ್ತಾ ಇದನಂತ ಪ್ರೇರೆ. ಹಣ್ಣು ಯಾವ ಹಣ್ಣು ರೀ? ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನಂತ ಪ್ರೇರೆ. ಅಂದ್ರೆ ಹಣ್ಣು ಹೇಗಿರಬಹುದು? 6,000 ವರ್ಷಗಳಿಂದ ಹೆಬೇಲು ಹಣ್ಣು ತಿನ್ನುತ್ತಾನೇ ಇದ್ದಾನ. ಎಷ್ಟು ಅದ್ಭುತವಾಗಿರ್ಬೋದು ಹಣ್ಣು, ಎಷ್ಟು ಸುಂದರವಾಗಿರ್ಬೋದು ಹಣ್ಣು. ಆ ಹಣ್ಣಿನ ವಿಷಯದಲ್ಲಿ ನೋಡುವುದಕ್ಕೆ ರಮ್ಯವಾಗಿ ಉತ್ತಮವಾಗಿ ಇರುವುದರಿಂದ ಈ ಲೋಕದಲ್ಲಿ ಭೌತಿಕವಾದಂತ ವಿಷಯದಲ್ಲಿ ಶರೀರಕ್ಕೆ ಸಂಬಂಧಪಟ್ಟಂತ ಒಂದು ಹಣ್ಣು ತಿನ್ನುವುದಕ್ಕೆ ಸೌಂದರ್ಯವಾಗಿ ರಮ್ಯವಾಗಿ ಇರುವುದರಿಂದ ಅವ್ವ ತಕ್ಕನಂಗೋಗಿ ಆ ಹಣ್ಣನ್ನು ಹರಕೊಂಡು ತಿಂದುಬಿಟ್ಲು ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಹಣ್ಣಿನ ಪಕ್ಕ
ಪಕ್ಕದಲ್ಲಿ ಇನ್ನೊಂದು ಹಣ್ಣಿದೆ, ಆ ಹಣ್ಣನ್ನು ಮಾತ್ರ ಅವ ತಿನ್ನಲಿಲ್ಲ. ಒಂದು ವೇಳೆ ಅವ ಆ ಹಣ್ಣು ತಿಂದಿದ್ರೆ ಈ ಪರಿಸ್ಥಿತಿ ನಮಗೆ ಇರುತ್ತಿದ್ದಿಲ್ಲ ಪ್ರೇರೆ. ಮುಂಜಾನೆ 5 ಗಂಟೆಗೆ ಎದ್ದು ದೇವ್ರನ್ನ ಹಾಡುಗಳಿಂದ ಮಹಿಮೆ ಪಡಿಸಿ, ಪ್ರಾರ್ಥನೆಯಿಂದ ಮಹಿಮೆ ಪಡಿಸಿ, ತನ್ನ ವಾಕ್ಯಗಳಿಂದ ನಮ್ಮ ನಡತೆಗಳನ್ನು ಸರಿಪಡಿಸಿಕೊಂಡು ದೇವರಿಗಾಗಿ ಬದುಕಬೇಕು. ಪ್ರತಿ ದಿನ ಮುಂಜಾನೆ 5 ಗಂಟೆ ವೇಳೆ ಸಮಯದಲ್ಲಿ ನಾವೆಲ್ಲರೂ ಎದ್ದು ದೇವ್ರನ್ನ ಸ್ತುತಿಸುತ್ತಾ ಇದೀವಿ ಅಂದ್ರೆ ಪ್ರೇರಾಗಿರುವಂತ ದೇವರ ಮಕ್ಕಳಿರ, ಅವ್ವ ಒಳ್ಳೆದರ ಕೆಟ್ಟದರ ಹರಿವನ್ನು ಹುಟ್ಟಿಸುವ ಹಣ್ಣನ್ನು ತಿಂದದಕ್ಕಾಗಿ. ಅವ ಒಂದು ವೇಳೆ ಆ ಹಣ್ಣನ್ನು ತಿನ್ನದೆ ಹೋಗಿದ್ರೆ ಹೇಗಿರ್ತಿದ್ವೋ ದೇವ್ರಿಗೆ ಗೊತ್ತುಂಟು ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಎಷ್ಟು ಅದ್ಭುತವಾಗಿರ್ತದೋ ದೇವ್ರಿಗೆ ಗೊತ್ತುಂಟು ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಆ ಹಣ್ಣನ್ನು ತಿನ್ನದಂತೆ ಮಾಡಿದವನು ಯಾರಂದ್ರೆ ಪ್ರೇರೆ, ಈಗ ದುಷ್ಟನಿದಾನಲ್ಲ, ಪಾತಾಳದಲ್ಲಿ ಶಿಕ್ಷೆಯನ್ನು ಅನುಭವಿಸಿದಾನಲ್ಲ ಸೈತಾನನು, ಅವನೇ ಪ್ರೇರೆ, ಅವನೇ ಸೈತಾನನು. ಜೀವ ವೃಕ್ಷದ ಹಣ್ಣನ್ನು ತಿನ್ನದಂತೆ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣನ್ನು ಮಾತ್ರ ಅವಾಗ ತೋರಿಸಿದಾನ ಪ್ರೇರೆ. ದೇವರೇ ಏನ್ ಹೇಳನ, ತೋಟದ ಮಧ್ಯದಲ್ಲಿರುವಂತಹ ಹಣ್ಣನ್ನು, ಯಾವ ಹಣ್ಣನ್ನಾದ್ರೂ ನೀವು ತಿನ್ನಬಾರದಂತ ಹೇಳಿದ್ದನು ಅದೇ ಹಣ್ಣನ್ನು ಇವರು ತಿಂದರು. ಆ ಹಣ್ಣಿನ ಪಕ್ಕದಲ್ಲಿ ಜೀವುಳ್ಳ ಹಣ್ಣು, ಶಾಶ್ವತವಾಗಿ ಜೀವಿಸುವಂತ ಹಣ್ಣು, ಆದ್ರೆ ಅದರ ಮೇಲೆ ಇವರ ದೃಷ್ಟಿ ಹೋಗಲಿಲ್ಲ. ಕಾರಣ ಏನಂದ್ರೆ ಪ್ರೇರೆ, ಸೈತಾನನಿದನಲ್ಲ, ಆ ಸೈತಾನನ್ನು ಆ ಹಣ್ಣನ್ನು ತೋರಿಸದೆ ಈಗ ಭೌತಿಕವಾದಂತ ವಿಷಯಕ್ಕೆ ಸಂಬಂಧಪಟ್ಟಂತ ಹಣ್ಣನ್ನು ತೋರಿಸಿಕೊಟ್ಟ ಪ್ರೇರೆ. ಯಾಕೆ ಗೊತ್ತಾ? ಅವನ ಆಯುಷ್ಯ ಕಾಲ ಬೆಳೆಸಿಕೊಳ್ಳುವುದಕ್ಕಾಗಿ. ಒಂದು ವೇಳೆ ಇವರು ಆ ಹಣ್ಣನ್ನು ತಿಂದುಬಿಟ್ರೆ ಅಮ್ಮೋ, ಇವರು ಭೂಲೋಕದಲ್ಲಿ ಸಮಾಧಾನದಿಂದ, ಶಾಂತಿಯಿಂದ, ಸಂತೋಷದಿಂದ ತಂದೆಯಾದ ದೇವರನ್ನ ಯಾವಾಗಲೂ ಸ್ತುತಿಸುವವರಾಗಿರ್ತಾರ, ಪರದೇಶಿಯಲ್ಲಿ ಸ್ತುತಿಸುವವರಾಗಿರ್ತಾರ, ಪರಲೇಖದಲ್ಲಿ ಕೂಡ ಆ ದೇವರನ್ನ ಮಹಿಮೆ ಪಡಿಸುವಂತ ಮಕ್ಕಳಾಗಿರ್ತಾರ. ನಾನು ಮಾತ್ರ ಪಾತಾಳದಲ್ಲಿ ಶಿಕ್ಷೆ ಅನುಭವಿಸ್ಬೇಕಾ? ಹಾಗಾದ್ರೆ ನಾನು ಪಾತಾಳಕ್ಕೆ ಹೋಗಬಾರದು. ದೇವರ ಮಕ್ಕಳಾಗಿರುವಂತವರು ಭೂಮಿ ಮೇಲೆ ಸಮಾಧಾನವನ್ನು ಹೊಂದಬಾರದು, ಸಂತೋಷವಾಗಿ ಇರಬಾರದು, ಅಸಮಾಧಾನದಿಂದ ಜೀವಿಸಬೇಕು. ಇವರು ಭೌತಿಕವಾದ ವಿಷಯದಲ್ಲಿ ಈ ಲೋಕದಲ್ಲಿ ಬದುಕುತ್ತಾ ಮರಣಿಸುವವರೆಲ್ಲರೂ ಪಾತಾಳ ಸೇರಬೇಕು. ಕಣ್ಣಿಗೆ ಕಾಣದಿರುವಂತ ಲೋಕ ಅಂದ್ರೆ ಪಾತಾಳ, ದೇವರು ಕಣ್ಣಿಗೆ ಕಾಣಿಸದಂತೆ ಇಟ್ಟಿದ್ದಾನೆ, ಅದೇ ಲೋಕದಲ್ಲಿ ಸೇರ್ಬೇಕು. ನನ್ನ ಆಯುಷ್ಕಾಲ ಬೆಳೆಸ್ಕೊಳ್ಳುತ್ತಾ ನಾನು ಹೋಗಬೇಕು. ಸೈತಾನನ ಆಲೋಚನೆ ಪ್ರೇರೆ. ನೋಡಿದ್ರೆ ಯಾವಾಗಾದ್ರೂ ಅವ್ವ ಹಣ್ಣು ತಿಂದ ತಕ್ಷಣನೇ ಈಗ ಅವ್ವ ತಪ್ಪಾಗ್ಬಿಟ್ಟದ, ದೇವ ಕ್ಷಮಿಸ್ಬಿಡು ಅಂತಂದಿದ್ರೆ ಅದು ಪರಿಣಾಮನೇ ಬೇರಿತ್ತು ಪ್ರೇರೆ. ಕ್ಷಮಿಸು ಅಂತ ಕೇಳಲಿಲ್ಲ. ಆದಾಮನು ತಿಂದ ತಕ್ಷಣ ಏನಾಗ್ಲು ಬಿಡು ತಂದೆ ಆದ ದೇವ್ರೆ, ನನ್ನ ಹೆಂಡತಿಯನ್ನು ಕ್ಷಮಿಸು ಅಂತ ಒಂದು ಮಾತು ಸಹ ಕೇಳಲಿಲ್ಲ ಪ್ರೇರಾದಂತ ದೇವ್ರ ಮಕ್ಕಳೇರ. ಒಬ್ಬರ ಮೇಲೆ ಒಬ್ಬರು ಪ್ರಶ್ನೆ ರೂಪದಲ್ಲಿ ದೇವರಿಗೆ ಆನ್ಸರ್ ಕೊಟ್ಟರು ವಿನ ಉತ್ತರಿಸಬೇಕಾದಂತ ರೀತಿಯಲ್ಲಿ ದೇವರಿಗೆ ಉತ್ತರಿಸಿದ್ರು ವಿನ ಖಚಿತವಾಗಲು ಕ್ಷಮಾಪಣೆ ಇರ್ತಿತ್ತೇನು ಪ್ರೇರೆ. ಆದರೆ ಅವರಿಬ್ಬರು ಭೌತಿಕಕ್ಕೆ ಶಾರೀರಿಕ ಸಂಬಂಧಪಟ್ಟಂತ ಆಲೋಚನೆಗಳಿಂದ ಬದುಕಿರುವಂತ ವ್ಯಕ್ತಿಗಳು. ಬದುಕಿದ ನಂತರ ಹಣ್ಣು ತಿಂದ ತಕ್ಷಣ ಏನು ನಡೀತು ನಮ್ಮೆಲ್ಲರಿಗೂ ಗೊತ್ತುಂಟು ಪ್ರೇರೆ. ಆದರೆ ಜೀವುಳ್ಳ ಹಣ್ಣಂತ ಪ್ರೇರೆ. ಈಗ ಆ ಹಣ್ಣು ಪರದೇಶಿಯಲ್ಲಿ ಕೊಡ್ತಿದ್ರೆ ಹೆವೆಲ್ ತಿಂತಾ ಇದ್ರೆ ಏನ್ರಿ ಎಷ್ಟು ದಿನ ರೀ ಪ್ರೇರಾರುತ್ತಿದ್ವಿ? 6000 ವರ್ಷಗಳಿಂದ ಆ ಹಣ್ಣನ್ನು ತಿನ್ನುತ್ತಾನೇ ಇದ್ದಾನ. ಅವ್ರ ಸಂಭಾಷಣೆ ಹೇಗಿರಬಹುದು ಪರಲೋಕದಲ್ಲಿ? ಅವ್ರು ಯಾವ ರೀತಿಯಾಗಿ ದೇವ್ರನ್ನ ಮಾಡಿಸ್ತಿರ್ಬೋದು, ಮಹಿಮೆ ಪಡಿಸ್ತಿರ್ಬೋದು ಪರದೇಶಿಯಲ್ಲಿ? ದೇವರಿಗಾಗಿ ಏನು ಮಾಡ್ತಿರ್ಬೋದು ಪ್ರೇರಾಗಿರುತ್ತೆ ದೇವರ ಮಕ್ಕಳಿರ. ಈ ಭೂಲೋಕದಲ್ಲಿ ದೇವರಿಗಾಗಿ ಪ್ರಾಣ ಕೊಟ್ಟಂತ ವ್ಯಕ್ತಿಗಳು ನೆಮ್ಮದಿ ಆಗಿರುವಂತ ಪರದೇಶಿಯಲ್ಲಿ ಸೇರಿಕೊಂಡಿದ್ದಾರೆ. ಒಂದು ದಿನ ಅಲ್ಲ ಪ್ರೇರೆ, ಸುಮಾರು 6000 ವರ್ಷಗಳಾಯ್ತು ಅನೇಕರು ಭಕ್ತರಿದ್ದಾರೆ ಪ್ರೇರೆ. ಈ ಭೂಮಿ ಮೇಲೆ ಮಹಾ ಅಂದ್ರೆ 1000 ವರ್ಷ ಮಾತ್ರ ಬದುಕಿದಂತ ಭಕ್ತರುಗಳು ಇದ್ದಾರೆ ಪ್ರೇರೆ. 1000 ವರ್ಷದ ಒಳಗಿನವರು ಬದುಕಿದಂತವರು. ಈಗ ಅಲ್ಲಿಂದ ಇಂದಿನವರೆಗೂ ಈಗ ಎಷ್ಟು ವರ್ಷಕ್ಕೆ ಹೇಗೆ ಆಯುಷ್ ಕಾಲವನ್ನು ಕಟ್ ಮಾಡ್ತಾ ಬಂದಾನೆಂಬ ವಿಷಯ ನಮ್ಮೆಲ್ಲರಿಗೂ ಗೊತ್ತುಂಟು ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಇವಾಗ 60 ವರ್ಷ 70 ವರ್ಷ, ಈ 60 ವರ್ಷ 70 ವರ್ಷ ಜೀವಿತ ಕಾಲದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಈ ಲೋಕದಲ್ಲಿ ನಾವು ಸಮಾಧಾನದಿಂದ, ಶಾಂತಿಯಿಂದ, ನೆಮ್ಮದಾದಂತ ಜೀವಿತವನ್ನು ಏನಾದ್ರೂ ಸಾಗಿಸ್ತಾ ಇದೀವಿ ಏನಂದ್ರೆ ಪ್ರೇರಾರಂತ ದೇವ್ರ ಮಕ್ಕಳಿರ ಸಾಗಿಸ್ತಾ ಇಲ್ಲ.
ಕಾರಣ ದುಷ್ಟನು ಕುಟುಂಬದಲ್ಲಿ ಬಾಳ ಆಗಕಚ್ಚನ, ಕುಟುಂಬದಲ್ಲಿ ಅಸಮಾಧಾನವನ್ನು ಉತ್ಪತ್ತಿ ಮಾಡಕಚ್ಚನ, ಕುಟುಂಬವನ್ನೇ ಪಾತಾಳಕ್ಕೆ ಎಳ್ಕೊಂಡು ಹೋಗ್ಬೇಕಂತೇಳಿ ಸೈತಾನನ ಆಲೋಚನೆ, ಸೈತಾನನ ಕುತಂತ್ರ ಪ್ರೇರಾಗಿರುವಂತ ದೇವ್ರ ಮಕ್ಕಳರ ಆ ನೆಮ್ಮದಾಗಿರುವಂತ ಪರದೇಶಿಯಲ್ಲಿ ನೆಮ್ಮದಾದಂತ ಜೀವಿತವನ್ನು ಅನುಭವಿಸಬೇಕಾಗಿರುವಂತ ಕ್ರೈಸ್ತವನ್ನು ಇವತ್ತು ಅನುಭವಿಸದೆ ಇವತ್ತು ತನಗಾಗಿ ಸಿದ್ಧ ಮಾಡದೆ ಇರುವಂತ ಪಾತಾಳಕ್ಕೆ ಜಾರಿ ಹೋಗುತ್ತಾ ಅದನ್ನ ಪ್ರೇರೆ. ಯಾಕಂದ್ರೆ ದೇವರ ಆಜ್ಞೆಗಳನ್ನು ನಿರಾರ್ಥಕವಾಗಿ ಮಾಡ್ತಾ ಇದ್ರ ಪ್ರೇರೆ, ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾ ಇಲ್ಲ. ಅದಕ್ಕೆ ದೇವರು ಏನ್ ಹೇಳ್ತದನಂದ್ರೆ, ದೇವರ ಆತ್ಮನು ಏನ್ ಹೇಳ್ತದನಂದ್ರೆ, ಮೊದಲನೆಯದಾಗಿ ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಮಾತ್ರ ಕೇಳಲಿ, ಕಿವಿ ಉಳ್ಳವನ್ನು ಕೇಳಲಿ. ಯಾಕಂದ್ರೆ ಕಿವಿ ಉಳ್ಳವನ್ನು ಕೇಳುವವನು ಬಹಳ ಜಾಣನಾಗುತ್ತಾನ. ಯಾವನು ಜಯವನ್ನು ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಆ ಹಣ್ಣನ್ನು ತಿಂತಿದ್ರೆ ಅಲ್ಲಿರುವಂತ ಆನಂದವನ್ನು ಅನುಭವಿಸ್ತಿದ್ರೆ ನಿಜವಾಗ್ಲೂ ಪ್ರೇರಾಗಿರುವಂತ ದೇವರ ಮಕ್ಕಳು ಎಷ್ಟು ನೆಮ್ಮದಿಯಿಂದ ಇದ್ದಾರ, ಅವ್ರು ಎಷ್ಟು ಸಂತೋಷವಾಗಿದ್ದಾರ, ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರಂದ್ರೆ ಪ್ರೇರ, ನಾವು ಬೈಬಲ್ ಓದುತ್ತಿದ್ರೆ 6000 ವರ್ಷದ ಹಿಂದೆ ಪರದೇಶಿಯಲ್ಲಿದ್ದಾರಂದ್ರೆ ಅಸಲು ನಾವು ಈ ಕಣ್ಣಿಗೆ ಕಾಣುವಂತ ಈ ಲೋಕವನ್ನು ನಾವು ಲಕ್ಷಿಸುವವರಾಗಿರಬಾರದು. ಅವ್ರಿಗೆ ಬೋರೇ ಇಲ್ಲ. ಎಕ್ಸಾಂಪಲ್ ಆಗಿ ಒಂದು ಉದಾಹರಣೆ ಹೇಳ್ತೀನಿ ಪ್ರೇರೆ. ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು ಆಕಾಶನ ನಾವು ಮೇಲೆ ನೋಡ್ತವಲ್ಲ ಪ್ರೇರೆ, ನೀವೆಲ್ಲರೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಪ್ರೇರೆ, ಉತ್ತರಿಸಿ ನಮಗೆ ದಯವಿಟ್ಟು. ಆ ಆಕಾಶವನ್ನು ನೋಡ್ತಿದ್ರೆ ಏನ್ರಿ ಯಾವಾಗಾದ್ರೂ ನಮಗೆ ಬೋರ್ ಬರ್ತದಾ? ಬೋರ್ ಅನ್ನಿಸ್ತಾ ಇದೆಯಾ? ಆಕಾಶ ಇದಲ್ರಿ ಮೇಲೆ, ಇಲ್ಲ ತಾನೆ? ಹೇಳ್ರಿ, ಬೋರ್ ಬರ್ತಾ ಇದೇನಾ? ಆಕಾಶನ ಎಷ್ಟು ಸರಿ ನೋಡ್ತಿರ್ ಪ್ರೇರೆ ನೀವು? ಮುಂಜಾನೆಯಿಂದ ಸಾಯಂಕಾಲವರೆಗೂ ನೋಡ್ರಿ ಪ್ರೇರ ಇರುವಂತ ದೇವ್ರ ಮಕ್ಕಳ ಆ ಆಕಾಶನ ನೋಡ್ತಿದ್ರೆ ನನಗೆ ಬೋರ್ ಬಂತು ಬ್ರದರ್ ಅಂತ ಹೇಳಿ ಅನ್ನುವವ್ರು ಯಾರಾದ್ರೂ ಭೂಮಿ ಮೇಲೆ ಇದಾರಾ? ಆಕಾಶ ಹೇಗಿರ್ತದೆ ಪ್ರೇರೆ, ಆ ನೀಲಿ ಕಲರ್ ಏನು, ಆ ವೈಟ್ ಮೇಘಗಳೇನು, ಆ ಕಪ್ಪಾದಂತ ಮೇಘಗಳೇನು, ಆ ನಕ್ಷತ್ರಗಳೇನು, ಮತ್ತೆ ಹಗಲಿನಲ್ಲಿ ಚಂದ್ರು ಕಾಣ್ತಿರ್ತಾನ, ಸೂರ್ಯ ಕಾಣ್ತಿರ್ತಾನ, ನಕ್ಷತ್ರಗಳು ಕಾಣ್ತಿರ್ತಾವ. ಆ ತರ ನೋಡ್ದಂಗಲ್ಲ ಇನ್ನೂ ನೋಡ್ಬೇಕು ಅನ್ನಿಸ್ತಿರ್ತದ ಪ್ರೇರೆ. ಆಕಾಶ ಹೇಗೆ ಹೋಗುತ್ತಿರ್ತದಂದ್ರೆ ಆಕಾಶದ ಮೇಲಿರುವಂತ ಸಾಗರದ ಅಂಚು ಅಂದ್ರೆ ನೀರನ್ನ ಅಷ್ಟು ನೋಡ್ಬೇಕನ್ನಿಸುವಂತ ನಮಗಳಿಗೆ ಅದರ ಮೇಲೆ ಪರಲೋಕ ಇದೆ. ಆ ಪರಲೋಕದಲ್ಲಿ ಒಂದು ಸಿಂಹಾಸನ ಇದೆ, ಅಲ್ಲಿ ನಮ್ ಡ್ಯಾಡಿ ಇದಾನೆ. ಡ್ಯಾಡಿನತ್ರ ಯಾವಾಗ ತೀರಿಕೊಳ್ಬೇಕೆಂಬ ಆಲೋಚನೆ ಮನುಷ್ಯನಿಗೆ ಯಾಕೆ ಬರ್ತಾ ಇಲ್ಲವು? ಏನು ಶಾಶ್ವತವಾಗಿ ಜೀವಿತರಿ ಆ ಶಾಶ್ವತವಾದಂತ ಲೋಕದಲ್ಲಿ ಏನು ಮಾಡ್ಲಿಕ್ಕಂದ್ರೆ ಪ್ರೇರೆ, ಅವ್ರ ಭಾಷೆ ಹೇಗಿದೆ ಗೊತ್ತಾ ಪ್ರೇರೆ? ಎಷ್ಟು ಅದ್ಭುತವಾಗಿದೆ ಗೊತ್ತಾ ಪ್ರೇರೆ? ಆ ಭಾಷೆ ಹೇಗಿದೆ ಗೊತ್ತಾ? ಪರದೇಶಿಯಲ್ಲಿ ಎಷ್ಟು ಮುದ್ದಾಗಿ ಮಾತಾಡ್ತದನ ಅಬ್ರಾಮ್ ಅವರು ಅಂತಂದ್ರೆ ಪ್ರೇರೆ. ಒಂದು ಸಾರಿ ಲೋಕನ ಬರೆದ ಸುವಾರ್ತೆ 16ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ ಪ್ರೇರೆ. ಎಷ್ಟು ಅದ್ಭುತವಾಗಿ ಮಾತಾಡ್ತದ ನೋಡ್ರಿ ಪ್ರೇರ ಇರುತ್ತೆ ದೇವ್ರ ಮಕ್ಕಳರ. ನಿಜವಾಗ್ಲು ಪ್ರೇರೆ, ನಾವ್ ಯಾವಾಗ್ಲೂ ಪರದೇಶಿ ಮೇಲೆ ಮನಸ್ಸಿಡುವವರಾಗಿರಬೇಕು. ಪರದೇಶಿ ನೋಡೇ ಹೋಗ್ಬೇಕು ನಾವು. ನಾವಿಲ್ಲದೆ ವಾಗ್ದಾನದ ಫಲವನ್ನು ಅವ್ರು ಹೊಂದಲಿಲ್ಲ ಅಂತ ಪ್ರೇರಾಗಿರುವಂತ ದೇವ್ರ ಮಕ್ಕಳರ. 25ನೇ ವಚನವನ್ನು ನಾವು ಓದ್ಕೊಳ್ಳೋಣ ಪ್ರೇರ. 16ನೇ ಅಧ್ಯಾಯ 25ನೇ ವಚನ. ಆದರೆ ಅಬ್ರಾಮನು ಕಂದ ನೀನು ಆಶಿಸಿದ ಸುಖವನ್ನು ನಿನ್ನ ಸಾಕು ಪ್ರೇರೆ, ಸಾಕು. ಏನಂತ ಹೇಳ್ತದನ ಪ್ರೇರೆ? ಆದರೆ ಅಬ್ರಾಮನು ಕಂದ, ಎಷ್ಟು ಮುದ್ದಾಗಿ ಕರಿತಾ ಇದನ ಪ್ರೇರೆ. ಯಾರಿಗೆ ಕರಿತಾ ಇದ್ದಾನೆ? ಧನವಂತನಿಗೆ ಹೇಳ್ತಾ ಇದ್ದಾನ. ಏನಂತ ಹೇಳ್ತದನ? ಧನವಂತನು ಪಾತಾಳದಿಂದ ಯಾಚನೆ ಪಡ್ತಾ ಕೇಳ್ತಾ ಇದ್ದಾನ ಪ್ರೇರೆ. ಏನಂತ? ತಂದೆ ಆದ ಅಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳಿಸು, ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆಂದು ಕೂಗಿ ಹೇಳಿದ್ದನು. ಆದರೆ ಅಬ್ರಾಮು ವಾಯ್ಸ್ ಧ್ವನಿ ಎಲ್ಲಿಂದ ಬರ್ತದಮ್ಮ? ಪರದೇಶಿನಿಂದ. ಏನಂತ ಬರ್ತದೆ? ಕಂದ ಕಂದ ಕಂದ. ನೋಡಿದ್ರೆ ಆ ಮಾತು ಎಷ್ಟು ಇಂಪಾಗಿದೆ, ಎಷ್ಟು ಮುದ್ದಾಗಿದೆ. ಅಬ್ರಾಮನ್ರಿ ಪರದೇಶಲ್ಲಿದ್ದಾನ್ರಿ, ಏನು ಪ್ರೀತಿಯಿಂದ ಮಾತಾಡಿಸ್ತದ ನೋಡ್ರಿ ಪ್ರೇರ ಧನವಂತನ.
ಈಗ ಈ ಧನವಂತನು ದೇವರನ್ನ ಮರೆತು ದುಡ್ಡಿನಿಂದ ಸುಖ ವೈಭವದಿಂದ ಈ ಭೂಮಿ ಮೇಲೆ ಬದುಕಿ ದೇವರಿಗೋಸ್ಕರ ಆಲೋಚನೆ ಮಾಡದೆ ಮರಣಿಸಿ ಪಾತಾಳದಲ್ಲಿದ್ದಾನೆ. ಮೂರ್ಖನೇ ಅನ್ನುತ್ತಾ ಇಲ್ಲ ಪ್ರೇರ ಇರುವಂತ ದೇವರ ಮಕ್ಕಳಿರ. ಏನಂತ ಕರಿತಿದಾನಂದ್ರೆ ಕಂದ. ಕಂದ ಎಂಬ ಪದ ದೇವ್ರಿಗೆ ಎಷ್ಟಿಷ್ಟ ಗೊತ್ತಾ ಪ್ರೇರೆ? ಎಷ್ಟು ಮುದ್ದಾದಂತ ಪದ ಗೊತ್ತಾ ಏನ್ರಿ? ಅದಕ್ಕೆ ಅಬ್ರಾಮನು ಯಾರ ಸ್ನೇಹಿತನ ಪ್ರೇರ ಅಂದ್ರೆ ದೇವರ ಸ್ನೇಹಿತನೆಂಬ ಹೆಸರು ಬಂದಿದೆ ಪ್ರೇರೆ. ಯಾರಿಗೆ? ಅಬ್ರಾಮನಿಗೆ. ಅಂದ್ರೆ ದೇವರಲ್ಲಿರುವಂತ ಇಂಪಾಗಿರುವಂತ ಭಾಷೆನೇ ಪ್ರೇರೆ. ಏನ್ರಿ? ದೇವ್ರ ಎಷ್ಟು ಮುದ್ದಾಗಿ ಕರೆದನು ಗೊತ್ತಾ ನಮ್ಮನ್ನ. ಏನ್ರಿ? ಇವತ್ತು ನೀವು ಉದಯ ಕಾಲ ವೇಳೆ ಸಮಯದಲ್ಲಿ, ಈ ಮುಂಚೆನೆ ವೇಳೆ ಸಮಯದಲ್ಲಿ, ಈಗ ನಾವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರುವವರು ಈಗ ಎಲ್ಲಿದೆ ಬೀದರ್ನಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಹಾಸನಲ್ಲಿ ಮತ್ತೆ ಇನ್ನೂ ಅನೇಕ ಪ್ರಾಂತಗಳಿಂದ ಈ ಲಯದಲ್ಲಿ ನೋಡುತ್ತಿದ್ದರೆ ಅಮ್ಮ ದೇವರು ಪರಲೋಕದಿಂದ ನಮ್ಮ ಮೇಲೆ ದೃಷ್ಟಿಸಿ ನೋಡ್ತಾ ಇದ್ದಾನೆ ಪ್ರೇರೆ. ಅಮ್ಮ, ನನ್ನ ಮಕ್ಕಳು ಎಷ್ಟು ದಿನ ದೂರ ಇದ್ದಾರೆ ಗೊತ್ತಾ? ಎಷ್ಟೆಷ್ಟು ದೂರ ಇದ್ದಾರೆ ಗೊತ್ತಾ? 1000 ಕಿಲೋಮೀಟರ್, 200 ಕಿಲೋಮೀಟರ್, 300 ಕಿಲೋಮೀಟರ್, 400 ಕಿಲೋಮೀಟರ್, 500 ಕಿಲೋಮೀಟರ್. ಅಬ್ಬಬ್ಬಬ್ಬಬ್ಬಬ್ಬ, ಎಲ್ಲಿದ್ದವ್ರನ್ನ ಯಾವ ರೀತಿಯಲ್ಲಿ ಎಷ್ಟು ಟೆಕ್ನಿಕ್ ಇಂದ ಭೂಮಿ ಮೇಲೆ ಇರುವಂತ ಪ್ರಜೆಗಳನ್ನ ಹಾಳು ಮಾಡೋದಕ್ಕೆ ದುಷ್ಟನು ಕಂಡಿಡಿದಿರುವಂತ ಈ ಒಂದು ಮೊಬೈಲ್ ಟೆಕ್ನಿಕ್ ಇಂದ ಈಗ ಇದರಿಂದನೇ ನನ್ನ ಮಾತುಗಳನ್ನು ಸೂಚಿಸ್ತದ್ರ ನನ್ನ ಮಕ್ಕಳು, ಪ್ರಿಯ ಮಕ್ಕಳು ಎಷ್ಟು ಸಂತೋಷ ಪಡ್ತಾನೆ ಗೊತ್ತಾ ಪರಲೋಕದಲ್ಲಿ? ಎಷ್ಟು ಸಂತೋಷ ಪ್ರೇರ ಅಂದ್ರೆ ಬಹಳ ತುಂಬಾ ಸಂತೋಷ ಪಡ್ತಾನೆ ಪ್ರೇರೆ. ಇವರೇ ನಾನು ಆರಿಸಿಕೊಂಡಿರುವಂತ ನನ್ನ ಪ್ರಿಯ ಮಕ್ಕಳಾಗಿರುವಂತವ್ರು. ಈಗ ಇವರು ಮರಣಿಸಿದ್ರೆ ನನ್ನ ಬಳಿಗೆ ಬರ್ತಾರ. ಯೇಸು ನೀನು ಏನ್ ಹೇಳಿದ್ವಿ ಇವ್ರ ಮಧ್ಯದಲ್ಲಿ ಮೊದಲನೇ ಶತಮಾನದಲ್ಲಿ ಇವ್ರಿಗೋಸ್ಕರ ಒಂದು ಬಿಡಾರಗಳನ್ನು ಸಿದ್ಧ ಮಾಡುವುದಕ್ಕೆ ನಾನು ಪರಲೋಕಕ್ಕೆ ಬರ್ತೀನಿ ಅಂತ ಹೇಳಿದ್ಯಲ್ಲ. ಈಗ ಅಪ್ಪ ಯೇಸು, ಆ ಬಿಡಾರ ಹೇಗಿರ್ಬೇಕು ಗೊತ್ತಾ? ಎಷ್ಟು ಅದ್ಭುತವಾಗಿರ್ಬೇಕು ಗೊತ್ತಾ? ಬೆಡ್ ರೂಮ್ ಇರ್ಬೇಕು ಭೂಮಿ ಮೇಲೆ, ಆದ್ರೆ ಕಿಚನ್ ರೂಮ್ ಇರ್ಬೇಕು, ಹಾಲ್ ಇರ್ಬೇಕು, ಡೈನಿಂಗ್ ಹಾಲ್ ಇರ್ಬೇಕು. ಏನ್ರಿ ಮನೆ ನಿವಾಸಿಸೋದಕ್ಕೆ ಎಷ್ಟು ಅದ್ಭುತವಾಗಿರ್ಬೇಕಂತೇಳಿ ನಾವೆಷ್ಟು ಆಲೋಚನೆ ಮಾಡಿಕೊಂಡು ಈ ದೇಹಕ್ಕೆ ಸಂಬಂಧಪಟ್ಟಂತ, ಶರೀರಕ್ಕೆ ಸಂಬಂಧಪಟ್ಟಂತ ಭೌತಿಕವಾದಂತ ವಿಷಯದಲ್ಲಿ ಯೋಚನೆ ಮಾಡಿಕೊಂಡು ಮನೆಗಳನ್ನು ನಿರ್ಮಿಸಿಕೊಳ್ಳುತ್ತವೋ. ಏಸು ಅವರು ಮನೆ ನೋಡಿದ್ರೆ ಏನಾಗ್ಬೇಕು ಗೊತ್ತಾ? ಅಬ್ಬಾ, ಮನೆಯಲ್ಲಿ ಕಾಲಿಡುತ್ತಲೇ ನಮ್ಮ ಡ್ಯಾಡಿ ಇಂಥ ಮನೆ ಇಟ್ಟಿದ್ದಾನ, ಅಂತ ಒಂದು ಮನೆ ನೀನು ಸಿದ್ಧ ಮಾಡಬೇಕು ಯೇಸು. ಈಗ ನನ್ನ ಮಕ್ಕಳು ಈಗ ನನ್ನನ್ನು ಎಲ್ಲಿಂದ ಅವರೆಲ್ಲರ ಲಯ ಮುಖಾಂತರವಾಗಿ ಈಗ ತಮ್ಮ ಕಣ್ಣಿಗೆ ಕಾಣದಿರುವಂತ ಆ ಮಹಾಲೋಕ ಪರದೇಶಿ ವಿಷಯ ಕುರಿತು, ಆ ಪರದೇಶಿಯಲ್ಲಿ ನೀತಿವಂತರಿದ್ದಾರ, ಆ ನೀತಿವಂತರು ಏನು ಮಾಡುತ್ತಿದ್ದಾರೆ, ನಾನು ಕೊಡುವಂತ ಹಣ್ಣನ್ನು ಹೇಗೆ ತಿನ್ನುತ್ತಿದ್ದಾರೆ, ಅವರ ಭಾಷೆ ಹೇಗಿದೆ ಎಂಬ ವಿಷಯ ಕುರಿತು ಪರಿಶೋಧನೆ ಮಾಡುವಂತ ನನ್ನ ಮಕ್ಕಳಿದ್ದಾರೆ ಅಂತೇಳಿ ದೇವರು ಎಷ್ಟೋ ಸಂತೋಷ ಪಡ್ತದನ್ನ ಪ್ರೇರೆ. ಈಗ ನಾವು ಕಣ್ಣಿಗೆ ಕಾಣದಿರುವಂತ ಲೋಕಗಳನ್ನು ಲಕ್ಷಿಸುವವರಾಗಿದ್ದೀವಿ. ಆ ಲೋಕ ಪರದೇಶಿ ಎಷ್ಟು ಮುದ್ದಾಗಿರ್ಬೇಕಂದ್ರೆ ಪ್ರೇರ ಇರುತ್ತೆ ದೇವ್ರ ಮಕ್ಕಳಿರ. ಆ ಪರದೇಶಿಯಲ್ಲಿ ಇರುವಂತ ಅಬ್ರಾಮನು ಏನಂತ ಕರಿತಿದ್ದಾನಂದ್ರೆ ಪ್ರೇರೆ, ಕಂದ. ಧನವಂತನೇ ಕಂದ ಅಂತ ಇಂಪಾದಂತ ಪದ ಪ್ರೇರೆ. ನೋಡಿದ್ರೆ ಈ ಪದನ ದೇವರು ಎಲ್ಲಿ ಯಾವ ವಿಧದಲ್ಲಿ ಉಪಯೋಗ ಮಾಡಿದಾನಂತ ನಾವು ಆಲೋಚನೆ ಮಾಡುವಾಗ ಪ್ರೇರೆ, ಸೊಲೊಮೋನನು ಮಹಾ ಜ್ಞಾನವಂತನಲ್ರಿ. ದೇವರ ಆಜ್ಞೆಗಳನ್ನು ಕೈಕೊಂಡು ಒಂದು ವೇಳೆ ಆತನು ಬದುಕಿರುವಂತ ವ್ಯಕ್ತಿ, ಈಗ ಆತನಷ್ಟು ಜ್ಞಾನವಂತನು ಭೂಮಿ ಮೇಲೆ ಯಾರು ಇಲ್ಲ ಪ್ರೇರ. ಆತನು ಬದುಕಿರುವಂತ ದಿನಗಳಲ್ಲಿ ಇಂದಿಗೂ ಇಲ್ಲ, ಮುಂದಿಗೆ ಇಲ್ಲ ಅಂತ ಹೇಳ್ತಾನಂದ್ರೆ ಪ್ರೇರೆ, ಸೊಲೊಮೋನನು ದೇವರಿಗೆ ಪ್ರಾರ್ಥನೆ ಮಾಡಿ, ಈಗ ಇಸ್ರಾಯೇಲ್ರನ್ನು ನಡೆಸುವುದಕ್ಕಾಗಿ ನನಗೇನು ಬೇಕಂದ್ರಪ್ಪ ತಂದೆ ಜ್ಞಾನ ಬೇಕು ಅನ್ಕೊಂಡ. ಆ ಜ್ಞಾನನು ಕೊಟ್ಟನ ಪ್ರೇರೆ. ಸೊಲೊಮೋನನನ್ನು ಪ್ರೀತಿಸಿದಾನೆ. ಆ ಪ್ರೀತಿ ಎಂಥದ್ದು ಎಂಬ ವಿಷಯ ಸೊಲೊಮೋನನಿಗೆ ಅರ್ಥ ಆಗಿರುವುದರಿಂದ ಜ್ಞಾನಕ್ಕುಗಳು ಬರೆದ ಗ್ರಂಥ 1ನೇ ಅಧ್ಯಾಯದಿಂದ ನಾವು ಹೋದ್ರೆ ಪ್ರೇರೆ ಎಂತ ಇಂಪಾದಂತ ಮಾತುಗಳು ಗೊತ್ತಾ? ಮಕ್ಕಳಿರಾ, ಕಂದ, ನನ್ನ ಮಕ್ಕಳಿರಾ, ನೀವು ನನಗಾಗಿ ಬದುಕಬೇಕಲ್ಲ, ನನ್ನ ಮಾತುಗಳನ್ನು ನೀವು ಹೃದಯದಲ್ಲಿ ಇಟ್ಟುಕೊಳ್ಳಿರಿ. ಒಂದ್ಸರಿ ನೋಡೋಣ ಪ್ರೇರೆ, ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಜ್ಞಾನತ್ತುಗಳನ್ನು ಓದಿಕೊಂಡು ಬರೋಣ ಪ್ರೇರೆ. ಯಾಕಂದ್ರೆ ನಾವು ಮಹಾಲೋಕ ಸೇರುವವರಲ್ಲ. ನಮ್ಮ ಕಣ್ಣಿಗೆ ಕಾಣಿಸುವಂತ ಲೋಕ ಅದ್ಭುತವಾಗಿದೆ ಪ್ರೇರೆ. ಆ ಲೋಕದಲ್ಲಿ ಹಣ್ಣು ತಿಂತಾ ಇದ್ದಾರೆ ಪ್ರೇರೆ. 6000 ವರ್ಷ ಆಯ್ತು, ಅವ್ರು ಗೋರೇ ಇಲ್ಲ ಆ ಲೋಕದಲ್ಲಿ. ನೋಡ್ರಿ ಪ್ರೇರ ಆಗುತ್ತೆ ದೇವ್ರ ಮಕ್ಕಳಿರ. ಒಂದ್ಸರಿ ಜ್ಞಾನಕ್ಕುಗಳು ಬರೆದ ಗ್ರಂಥವನ್ನು ನಾವು ಎಲ್ಲಾರು ತೆಗಿಯೋಣ ಪ್ರೇರೆ. ಎಷ್ಟು ಅದ್ಭುತವಾಗಿ ದೇವರು ಬರೆಸಲ್ಪಟ್ಟಿದ್ದಾನೆ ಎಂಬ ವಿಷಯ ಕುರಿತು ನಾವು
3ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ಏನ್ ನನ್ನ ಚೆನ್ನಾಗಿ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ನೋಡಿದ್ರೆ ಪ್ರೇರೆ, ಕಂದ ನೋಡಿದ್ರೆ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ, ನಿನ್ನ ಆಯುಷನ್ನು ವರ್ಧಿಗೊಳಿಸಿ, ನಿನಗೆ ಸೂಕ್ಷ್ಮವನ್ನು ಉಂಟು ಮಾಡುವವು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರಿ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮಿತಿಯಿಂದ ಪಡೆದುಕೊಳ್ಳುವಿ. ಎಷ್ಟು ಅದ್ಭುತವಾಗಿರುವಂತ ಮಾತು ಕಂದ. ನೋಡಿದ್ರೆ 4ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದ್ಕೊಳ್ಳೋಣ ಪ್ರೇರ. ಎಷ್ಟು ಅದ್ಭುತವಾಗಿದೆ ನೋಡ್ರಿ ಪ್ರೇರ ಆಡುತ್ತದೆ. ಮಕ್ಕಳಿರ ತಂದೆಯ ಶಿಕ್ಷೆಯನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ. ನೋಡಿದ್ರೆ ಪ್ರೇರ ಎಷ್ಟು ಚೆನ್ನಾಗಿ ಹೇಳ್ತದನ್ನ ಪ್ರೇರ. ಮಕ್ಕಳಿರ ತಂದೆ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ. ನಾನು ನಿಮಗೆ ಸುಬೋಧನೆಯನ್ನು ಮಾಡುವೇನು, ನನ್ನ ಉಪದೇಶವನ್ನು ಬಿಡಬೇಡಿರಿ. ಎಷ್ಟು ಮುದ್ದಾಗಿ ಕರ್ತದನ್ನ ಪ್ರೇರೆ. ಕಂದ ಅಂತಿದಾನ, ಮಕ್ಕಳಿರ ಅಂತಿದಾನ. 5ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ ಪ್ರೇರ ಆರುತ್ತೆ. ದೇವ್ರ ಮಕ್ಕಳಿರ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ಕಿವಿಗೊಡು. ನೋಡಿದ್ರೆ ಪ್ರೇರೆ, ಕಂದ ಎಷ್ಟು ಮುದ್ದಾಗಿ ಕರ್ತದನ್ನ ಪ್ರೇರೆ. ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸಿ, ನನ್ನ ವಿವೇಕ ಬೋಧೆಗೆ ಕಿವಿಗೊಡಿರಿ. 6ನೇ ಅಧ್ಯಾಯದಲ್ಲಿ ನೋಡ್ರಿ ಪ್ರೇರ 1ನೇ ವಚನ. ಈ ವಚನ ಯಾಕೆ ತೋರಿಸ್ತದನಂದ್ರೆ, ನಮ್ಮನ್ನು ಎಷ್ಟು ಪ್ರೀತಿಸ್ತದನೆಂಬ ವಿಷಯ ನಮಗ ಅರ್ಥ ಆಗ್ಬೇಕಲ್ರಿ. ಯಾಕಂದ್ರೆ ನಾವು ಈ ಲೋಕದಲ್ಲಿ ಇದ್ದುಕೊಂಡು ಹೊಣೆಯಾಗಿದ್ದಾರೆ, ಪರನಿಗಾಗಿ ಕೈ ಹಾಕಿದ್ದಾರೆ. ನೋಡ್ರಿ ಪ್ರೇರ ಎಷ್ಟು ಹೇಳ್ತದ. ಮಗನೇ ಮಗಳೇ, ನನ್ನ ಮಕ್ಕಳಿರ, ಪ್ರಿಯರಾಗಿರುವಂತ ಮಕ್ಕಳಿರ. ಎಷ್ಟು ಇಂಪಾಗಿ ಭಾಷೆಯನ್ನು ಕರಿತದನ್ನ ಪ್ರೇರ. ಯಾರ ರೀತಿಯನ್ನು ಕರೆಯುವಂತ ವ್ಯಕ್ತಿ? ದೇವರು ಪರಿಶುದ್ಧಾತ್ಮ ಪ್ರೇರೇಪಣೆಯಿಂದ ಯಾರು? ಸುಲಮಾನನವರು ಬರಿತಾ ಇದ್ದಾರೆ. ದೇವರು ತನ್ನ ಮಗನಾಗಿರುವಂತ ಪವಿತ್ರಾತ್ಮನಿಗೆ ಹೀಗೆ ಬರಬೇಕು, ನನ್ನ ಮಕ್ಕಳೆಲ್ಲ ಬುದ್ಧಾದಂತ ನನ್ನ ಮಕ್ಕಳು ಭೂಮಿ ಮೇಲೆ ಜೀವಿಸುವವರು, ನನ್ನ ಮಕ್ಕಳು ಪ್ರಿಯಾ ಮಕ್ಕಳು. ಒಂದು ದಿನ ನಾನಿರುವಂತ ಲೋಕಕ್ಕೆ ಬರುವರು. ಏನ್ರಿ ಎಷ್ಟು ಚೆನ್ನಾಗ್ರಿ. 3ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯ, 9ನೇ ಅಧ್ಯಾಯ, 10ನೇ ಅಧ್ಯಾಯ ನೀವು ಓದಿಸ್ತಾ ಹೋಗ್ರು ಪ್ರೇರ ಆಗುವಂತ ದೇವ್ರ ಮಕ್ಕಳಿರ. ನಮ್ಮನ್ನು ಎಷ್ಟು ಮುದ್ದಾಗಿ ಪ್ರೀತಿಸ್ತದನಂದ್ರೆ, ನಾವು ದೇವರ ದೃಷ್ಟಿಯಲ್ಲಿ ಚಿಕ್ಕ ಮಕ್ಕಳಿದ್ದಾಗೆ ಪ್ರೇರೆ, ಚಿಕ್ಕ ಮಕ್ಕಳಿದ್ದಾಗೆ. ಈಗ ದೇವರು ನಮ್ಮ ಮಧ್ಯದಲ್ಲಿ ಯಾವಾಗ ಬರ್ತಾನೆ ಗೊತ್ತಾ? ನಮ್ಮನ್ನು ಬಿಟ್ಟು ಇರೋದಿಲ್ಲ ಪ್ರೇರೆ. ಆತನ ಮಹಾಲೋಕ ಪರಲೋಕದಲ್ಲಿರುವಂತ ದೇವರು ನಮ್ಮ ಮಧ್ಯದಲ್ಲಿ ಯಾವಾಗ ಬರ್ತಾನಂದ್ರೆ, ಮಧ್ಯರಾತ್ರಿ ವೇಳೆ ಸಮಯದಲ್ಲಿ ಬಂದು ನಮ್ಮ ಪಾದ ಸನ್ನಿಧಾನದಲ್ಲಿ ಕುಂತುಕೊಂಡು, ಅಮ್ಮ ನನ್ನ ಮಗಳು, ನನ್ನ ಕುಮಾರನು, ನನ್ನ ಕಂದಗಳು, ನನ್ನ ಪ್ರಿಯ ಮಕ್ಕಳು, ಅಮ್ಮ ಸುಖಕಾರವಾದ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆ ವೇಳೆ ಸಮಯದಲ್ಲಿ ಯಾರನ್ನು ಕುರಿತು ಆಲೋಚನೆ ಮಾಡ್ತಿದ್ದಾರೆ ಎಂಬ ವಿಷಯ ಕುರಿತು ಪರಿಶೋಧನೆ ಮಾಡ್ತಾ ಇದ್ದಾನೆ. ಯಾರು? ನಮ್ಮ ತಂದೆ, ನಮ್ಮ ಡ್ಯಾಡಿ, ನಮ್ಮ ಅಪ್ಪಾಜಿ. ದೇವರು ಪ್ರೇರೆ ನಮ್ಮನ್ನು ಎಷ್ಟು ಪ್ರೀತಿಸ್ತಾರಂದ್ರೆ, ಯಾಕಂದ್ರೆ ನಾವು ಈ ಲೋಕದಲ್ಲಿ ಇದ್ದುಕೊಂಡು ಈ ಲೋಕವು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಕಾಣುವಂತದ್ದನ್ನು ನಾವು ಲಕ್ಷಿಸುವವರಲ್ಲ. ನಮ್ಮ ಕಣ್ಣಿಗೆ ಕಾಣದಿರುವಂತ ಮಹಾ ಲೋಕ ಪರದೇಶ ಸೇರ್ಬೇಕಂತೇಳಿ ಆ ಪರದೇಶಗೋಸ್ಕರ ಹೋರಾಟ ಮಾಡುವಂತವರಾಗಿರುವಂತವರು ನಾವು. ಹೆಬೆಲು ಎಲ್ಲಿಗೋದ, ಅಬ್ರಾಮ ಎಲ್ಲಿಗೋದ, ಯಾಕೋಬ ಎಲ್ಲಿಗೋದ, ಇಸಾಕ ಎಲ್ಲಿಗೋದ ಏನ್ರಿ? ಇವರು ಮೋಶೆ ಅವರೆಲ್ಲರೂ ಯಾವ ಲೋಕದಲ್ಲಿದ್ದಾರೆ? 6000 ವರ್ಷದಿಂದ ಅವರು ಎಷ್ಟು ಮುದ್ದಾಗಿ ನಡೀತಿದ್ದಾರೆ ಹೇಳಿದ್ರೆ. ದೇವರ ಸ್ನೇಹಿತನಾಗಿರುವಂತ ಅಬ್ರಾಮನ ಬಾಯಲ್ಲಿ ಏನು ಹೊರಡ್ತಾ ಇದ್ದ ಪ್ರೇರೆ? ಪರದೇಶದಲ್ಲಿ ನಿಂತುಕೊಂಡು ಲಾಜರನನ್ನು ಎದೆಗೆ ಹೊರಗಿಕೊಂಡು ಎದೆಯಲ್ಲಿ ತಪ್ಪಿಕೊಂಡಾಗ ಮುದ್ದಾಡುತ್ತಿರುವಂತ ವೇಳೆ ಸಮಯದಲ್ಲಿ ಧನವಂತನು ಪಾತಾಳದಿಂದ ಆ ಪರದೇಶಿಯಲ್ಲಿ ನೋಡಿ, ಅಮ್ಮೋ ಆ ಲಾಜರನ್ನು ನನ್ನ ಕಣ್ಣು ಮುಂದೆ ಇರುವಂತ ದರಿದ್ರನಾಗಿ ಜೀವಿಸಿದನಲ್ಲ ಲೋಕದಲ್ಲಿ, ದರಿದ್ರನಾಗಿ ಜೀವಿಸಿದನಲ್ಲ ಲೋಕದಲ್ಲಿ. ಇದೇನಿದು? ಆ ದರಿದ್ರನ ಅಲ್ಲಿದ್ದಾನೆ, ನಾನು ಮಾತ್ರ ಯಾತನೆ ಪಡುವಂತ ಸ್ಥಳದಲ್ಲಿದ್ದೀನಿ. ಆ ದರಿದ್ರನ ಎಷ್ಟು ಸಂತೋಷ, ಏನು ನಗುತ್ತಿರ್ತಾನೆ, ಅಬ್ರಾಮನು ಯಾವ ರೀತಿಯಲ್ಲಿ ಎದೆಗೆ ಒರಗಿಕೊಂಡಿದ್ದಾನೆ ಅಂತೇಳಿ ಆಲೋಚನೆ ಮಾಡಿ ದೂರದಿಂದ ಕೂಗಿ ಹೇಳ್ತಾ ಇದ್ದಾನ, ತಂದೆ ಆದ ಅಬ್ರಾಮನೇ ಲಾಜರನನ್ನು ಕಳಿಸು, ಅವನ ತುದಿ ಬೆರಳಿನಿಂದ ನೀರಿನಲ್ಲಿ ಹದ್ದಿ ಒಂದು ಹನಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಐ ಡೋಂಟ್ ಕೇರ್, ಒಂದು ಹನಿ ನೀರು ಸಹ ಸಿಗಲ್ಲ ಬ್ರದರ್.
ಯಾಕಂದ್ರೆ ಜೀವಳು ಲೋಕದಗೋಸ್ಕರ ಭೂಮಿ ಮೇಲೆ ಕಷ್ಟಪಟ್ಟನ. ಆ ಲಾಜರ್ನ ನೋಡಿದಂಗಲ್ಲ ದೇವರು ಪರಲೋಕದಲ್ಲ, ಅಬ್ಬಬ್ಬಬ್ಬಬ್ಬ ಸಂತೋಷನೇ ಸಂತೋಷ. ಇಷ್ಟು ರೋಗದಲ್ಲಿದ್ರು ಕೂಡ ನನ್ನನ್ನು ಬಿಡುವಲ್ಲ ನನ್ನ ಮಗ. ಇಷ್ಟು ರೋಗ, ಇಷ್ಟು ಗಾಯಗಳು, ಹಸಿವಿದೆ, ರೋಗ ಇದೆ, ನಾಯಿಗಳು ಬಂದು ಹುಣ್ಣುಗಳನ್ನು ನಕ್ಕುತ್ತಿದ್ದಾವೆ. ಅಪ್ಪ ಎಷ್ಟು ಅಸಹ್ಯಕರವಾದಂತ ರೀತಿಯಲ್ಲಿ ಬದುಕಿದ್ದಾನೆ. ಆದ್ರೆ ಬದುಕಿದ್ರು ಸಹ ನನ್ನನ್ನು ಮಾತ್ರ ಬಿಡುತ್ತಾ ಇಲ್ಲ. ನನ್ನನ್ನು ಆಪ್ಪಿಕೊಂಡು, ನನ್ನನ್ನು ಹೃದಯದಲ್ಲಿಟ್ಟುಕೊಂಡು, ನನ್ನ ಆಜ್ಞೆಗಳನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸಿ ನನಗೋಸ್ಕರ ಬದುಕುವಂತ ಲಾಜರನನ್ನು ನೋಡಿದ್ರೆ ನನಗೆ ಬಹಳ ಸಂತೋಷವಾಗುತ್ತದ. ಈಗ ಅಬ್ರಾಮ್ ಈಗ ಲಾಜರನ್ನು ಬರ್ತದನ, ದೇವದೂತರು ಸಾಲಾಗಿ ನಿಂತಾರ, ಪರದೇಶದಲ್ಲಿ ಪ್ರವೇಶಿಸಲಿಕ್ಕೆ ನೀನು ಗೇಟ್ಗೆ ನಿಂತು ತಪ್ಪಿಕೊಂಡು ಈಗ ಪರದೇಶದಲ್ಲಿ ಪ್ರವೇಶಿಸಬೇಕು ಅಬ್ರಾಮ್ ಅಂದ್ರೆ ಆಚೆ ಜಾಡಿ ಓಕೆ, ನನ್ನ ಕಂದ ಬರ್ತಾ ಇದ್ದಾನೆ, ನನ್ನ ಮಗ ಬರ್ತಾ ಇದ್ದಾನೆ, ನನ್ನ ಪ್ರಿಯ ಮಕ್ಕಳು ನೀವೆಲ್ಲರೂ ನನಗೋಸ್ಕರ ಬದುಕಿ ಪರದೇಶಿಯಲ್ಲಿರುವವರು. ನೋಡಿದ್ರೆ ಪ್ರೇರೆ ಎಂತ ಪ್ರೀತಿ ಇದೆ ಗೊತ್ತಾ ಪರದೇಶಿಯಲ್ಲಿ. ಕಂದ ಅಂತ ಕರಿತಿದ್ದಾನಂದ್ರೆ ಅಬ್ರಾಮನ ಯಾರ್ರಿ? ದೇವರಿಗೆ ಸ್ನೇಹಿತನೆಂಬ ಹೆಸರು ಹೊಂದಿರುವಂತ ವ್ಯಕ್ತಿ. ಅಂದ್ರೆ ದೇವರಲ್ಲಿ ಯಾವ ಭಾಷೆ ಆದ್ರೂ ಈ ಜ್ಞಾನಸ್ಥಿಗಳು ಬರೆದ ಗ್ರಂಥದಲ್ಲಿ ಹೊರಡ್ತಾ ಇದೀವಿ. ಮಕ್ಕಳನ್ನು ನೋಡಿ ಕಂದ ಅಂತ ಕರಿತಾ ಇದ್ದಾನೆ ಪ್ರೇರೆ, ಮಗನೇ ಅಂತ ಕರಿತಾ ಇದ್ದಾನೆ, ಮಗಳೇ ಅಂತ ಕರಿತಾ ಇದ್ದಾನೆ, ಪ್ರಿಯ ಮಕ್ಕಳೀರ ಅಂತ ಕರಿತಾ ಇದ್ದಾರೆ. ಇವಾಗ ನನ್ನ ಉಪದೇಶ, ನನ್ನ ಜ್ಞಾನ ಅವು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿರಿ, ನಿಮ್ಮ ಕೊರಳಿಗೆ ಕಟ್ಟ್ರಿ. ಈಗ ನೀವು ಕಣ್ಣಿಗೆ ಕಾಣದಿರುವಂತ ಮಹಾ ಲೋಕ ಪರದೇಶಿ ಸೇರುವಿರಿ, ಆ ಪರದೇಶಿಯಲ್ಲಿ ಪ್ರವೇಶಿಸಿರಿ. ಆ ಪರದೇಶಿಯಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಪ್ರೇರೆ, ಬಹಳ ಅದ್ಭುತವಾಗಿದೆ ಆ ಪರದೇಶಿ. ಆ ಪರದೇಶಿನ ಯಾವ್ದ್ರಿಂದ ನಾವು ಸೇರಿಕೊಳ್ತು ಅಂದ್ರೆ ಪ್ರೇರೆ, ಈಗ ಆ ಪರದೇಶಿ ನಾವು ಯಾವ್ದ್ರಿಂದ ಸೇರಿಕೊಳ್ತು ಅಂದ್ರೆ ಪ್ರೇರೆ, ಕ್ಷಮಾಪಣೆಯಿಂದ. ಸಭೆಯಲ್ಲಿರುವವರು ಕೇಳಬೇಕಂತ ಪ್ರೇರೆ. ಏನಂತ ಕೇಳ್ಬೇಕಂದ್ರೆ ಕಿವಿ ಉಳ್ಳವನು ಕೇಳಲಿ. ನಾವೆಲ್ಲರೂ ಸಂಘಸ್ಥರು, ಸದಸ್ಯರು, ಒಂದು ಕುಟುಂಬವಾಗಿ ಸೇರಿಸಿದನ್ನು ಪ್ರೇರಾದಂತ ದೇವ್ರ ಮಕ್ಕಳಿರ. ಎಲ್ಲಿದ್ದವ್ರನ್ನ ಯಾವ ರೂಪದಲ್ಲಿ ಸೇರಿಸಿದನ್ನು ಗೊತ್ತ ದೇವ್ರು. ನಾವೆಲ್ಲರೂ ನಮ್ಮ ಕಣ್ಣಿಗೆ ಕಾಣದಿರುವಂತ ಈಗ ಪಾತಾಳಿದೆ. ಆ ಪಾತಾಳ ಎಲ್ಲಿದೆ ಅಂದ್ರೆ ಪ್ರೇರೆ, ಈಗ ನಮ್ಮ ಪಾದದ ಕೆಳಗಡೆ ಇದೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಭೂಮಿ ನಮ್ಮ ಪಾದದ ಕೆಳಗಡೆ ಇದ್ರೆ ಆ ಭೂಮಿ ಕೆಳಗಡೆ ಪಾತಾಳವಿದೆ, ಪಾತಾಳ ಪಕ್ಕದಲ್ಲಿ ಪರದೇಶಿ ಇದೆ ಪ್ರೇರೆ. ಅಂದ್ರೆ ಪಾತಾಳವನ್ನು ಕಣ್ಣಿಗೆ ಕಾಣಿಸಿದಂತೆ ದೇವ್ರು ಯಾಕೆ ಇಟ್ಟಿದ್ದಾರಂದ್ರೆ ನನ್ನ ಮಕ್ಕಳೆಲ್ಲರೂ ಎಲ್ಲಿ ಬರ್ಬೇಕು, ಈಗ ನಾನಿರುವಂತ ಲೋಕದಲ್ಲಿ ಬರ್ಬೇಕಂತೇಳಿ ದೇವ್ರ ಆಶೆ ಪ್ರೇರೆ. ಎಷ್ಟು ಅದ್ಭುತವಾಗಿ ಪ್ರೇರೆ, ದರಿದ್ರರಿಗಾಗಿ ಅವರಿಸಿ ಕೊಟ್ಟಿದ್ದಾನಂತ ಪ್ರೇರೆ. ಅದೇ ಕೀರ್ತನೆಗಳು ಬರೆದ ಗ್ರಂಥದಲ್ಲಿ ಎಷ್ಟು ಚೆನ್ನಾಗಿದೆ ಪ್ರೇರೆ. 68ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದ್ಕೊಂಡಾಗ ಏನಂತ ಹೇಳ್ತದನ್ನ ಪ್ರೇರೆ, ನಿನ್ನ ಪ್ರಜಾ ಮಂಡಳಿಯಲ್ಲಿ ಅದರಲ್ಲಿ ವಾಸಿಸಿಕೊಂಡಿತ್ತು ದೇವರೇ ನೀನು ದಯಾಪಾರನಾಗಿ ದರಿದ್ರರಿಗೆ ಬೇಕಾದದ್ದೆಲ್ಲವನ್ನು ಸವರಿಸಿಕೊಟ್ಟಿ ಪರದೇಶಿಯಲ್ಲಿ ಸೇರಿರುವವರಿಗೆಲ್ಲರಿಗೂ ಜೀವವುಳ್ಳ ಹಣ್ಣು ತಿನ್ನುತ್ತಿದ್ರೆ ಅವ್ವ ಎಷ್ಟು ಮುದ್ದಾಗಿ ತಿಂತದೋಳು ಅವ್ವ. ಮತ್ತೆ ಏನ್ರಿ ಅಬ್ರಾಮ್ ಇದ್ದಾನೆ, ಅವ್ವ ಇದಾರೆ, ಡಿಸ್ಕಷನ್ ಮಾಡ್ತಿರ್ತಾರೋ. ಏನ್ ಡಿಸ್ಕಷನ್ ಮಾಡ್ತಿರ್ತಾರೋ ನಿಜವಾಗ್ಲು ಪ್ರೇರೆ, ಅದು ನೋಡ್ಬೇಕು. ಅವ್ರು ಹೇಗೆ ಜೀವಿಸ್ತದ್ರ. ಅವ್ವ ಒಳ್ಳೆದರ ಕೆಟ್ಟದರ ಹರುವನ್ನು ಹುಟ್ಟಿಸುವ ಹಣ್ಣನ್ನು ನೀನು ತಿನ್ನಬಾರದಂತೇಳಿ ದೇವರು ಹೇಳಿರ್ತ, ಯಾಕೆ ತಿಂದವ್ವ ಅಂತ ಹೇಳಿ ಮಮ್ಮಿ ಯಾಕೆ ತಿಂದಿ ಮಮ್ಮಿ ಅಂತ ಹೇಳಿ ಕೇಳಿಲ್ವಾ ಏನ್ರಿ. ಎಬೇಲ್ ಆಗಿರ್ಬೋದು, ಅಬ್ರಾಮ ಆಗಿರ್ಬೋದು, ಇವರೆಲ್ಲರೂ ಯಾವ ರೀತಿಯಲ್ಲಿ ನಿಜವಾಗ್ಲು ಅವ್ರ ಸಂಭಾಷಣೆ, ಅವ್ರ ಇಂಪಾಗಿರುವಂತ ಮಾತುಗಳು ಹೇಗೆ ಇದೆ ಅಂತಂದ್ರೆ ಪ್ರೇರೆ, ಪರದೇಶಿಯಲ್ಲಿ ಪ್ರೀತಿ ಪ್ರೇರೆ, ಬಹಳ ಪ್ರೀತಿ ಏನ್ರಿ. ಅಷ್ಟು ಜೀವವುಳ್ಳ ಹಣ್ಣನ್ನು ತಿನ್ನುವಂತ ಈ ವ್ಯಕ್ತಿಗಳು ಮತ್ ಯಾಕೆ ಅವರು ಏನಂತ ಕೂಗ್ತಾ ಇದಾರಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಅವ್ರು ಏನಂತ ಕರಿತಾ ಇದಾರಂದ್ರೆ ಪ್ರೇರೆ, ನಿಜವಾಗ್ಲು ಆಲೋಚನೆ ಮಾಡ್ಬೇಕಾದಂತ ವಿಷಯನೇ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಏನಂತ ಕರಿತಾ ಇದಾರೆ ಅಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ, ಈಗ ಪರದೇಶಿಯಲ್ಲಿ ಇರುವವರು ಏನಂತ ಕೂಗ್ತಾ ಇದಾರಮ್ಮ, ಈ ಭೂಮಿ ಮೇಲೆ ಬದುಕಿರುವಂತ ಮನುಷ್ಯರನ್ನು ನೋಡಿ ಇವರು ಮನಸ್ಸು ಬದಲಾಯಿಸಿಕೊಳ್ಳದೆ, ಇವರು ಎಂದಿಗೂ ಬದುಕದೆ, ನಿನಗಾಗಿ ಬದುಕದೆ ಅವರೆಲ್ಲರೂ ಏನಾಗಿದ್ದಾರೆ ಅಂದ್ರೆ ಈಗ ಅವ್ರು ಮಾರ್ಪಡದ ಮಾನವರಾಗಿದ್ದಾರೆ. ಇನ್ನು ಯಾಕೆ ದೇವ ಇನ್ನು ಎಷ್ಟು ವರ್ಷ ನಮ್ಮನ್ನು ವೇಟಿಂಗ್ ಲಿಸ್ಟ್ ನಲ್ಲಿ ಕೂಡಿಸಿಯಾ ಅಂತೇಳಿ ಕೂಗುತ್ತಾ ಇದ್ದಾರೆ ಅಂದ್ರೆ ಪ್ರೇರೆ, ನಮ್ಮನ್ನೇ ನೋಡಿ. ಒಂದೇ ಸಾರಿ 6ನೇ ಅಧ್ಯಾಯ 10ನೇ ವಚನ, ಅದೇ ಪ್ರಕಟಣೆ ಬರೆದ ಗ್ರಂಥವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳ. ನೋಡ್ರಿ ಪ್ರೇರ 6ನೇ ಅಧ್ಯಾಯ 10ನೇ ವಚನ. ಪರಿಶುದ್ಧನೋ ಸತ್ಯವಂತನೋ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದುದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸುವುದೇ ಪ್ರತಿದಂಡನೆ ಮಾಡದೆಯೂ ಇರುವಿ.
ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ನೋಡಿದ್ರೆ ಒಬ್ಬನಿಗೆ ಹ್ಮ್ ಸಾಕ್ರಿ ಸಾಕು ಏನಂತ ಪ್ರೇರೆ? ಪರಿಶುದ್ಧನು ನೋಡ್ರಿ, ಅವರ ಒಡೆಯನೇ, ಪರಿಶುದ್ಧನೇ, ಸತ್ಯವಂತನು ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸಿದು ಪ್ರತಿ ದಂಡನೆ ಮಾಡದೆ ಇರುವಿ ಎಂದು ಮಹಾನ್ ಶಬ್ದದಿಂದ ಕೂಗುತ್ತಾ ಇದ್ದಾರೆ ಪ್ರೇರೆ. ಈ ಭೂಮಿ ಮೇಲೆ ಮೊದಲು ನ್ಯಾಯ ತೀರಿಸು. ನೀನು ಏನಂತ ಹೇಳಿದ್ದಿ? ಪೌಲು ಕೇಳ್ತಾ ಇದ್ದಾನ, ಪೇತರು ಕೇಳ್ತಾ ಇದ್ದಾನ, ಎಲ್ಲರೂ ಸಭೆ ಉಳ್ಳವರು ಇವರು. 7 ಸಭೆಗಳನ್ನು, 14 ಸಂಘಗಳನ್ನು, ಎಷ್ಟು ಸಭೆಗಳನ್ನು ಕಟ್ಟಿ ನಡೆಸಿರುವಂತ ವ್ಯಕ್ತಿ ಪೌಲನು ಈಗ ನಾನು ಜಯ ಹೊಂದಿ ಬಂದಿದ್ದೇನೆ, ಪರದೇಶದಲ್ಲಿ ಕುಂತಿದ್ದೇನೆ, ಜೀವುಳ್ಳ ಹಣ್ಣನ್ನು ತಿನ್ನುತ್ತಾ ಇದ್ದೇನೆ ಅಂದ್ರೆ ಈ ಲೋಕನೇ ಇಷ್ಟು ಅದ್ಭುತವಾಗಿದೆ ಅಂದ್ರೆ ದೇವರಿರುವಂತ ಲೋಕ, ಪರಲೋಕ ಇನ್ನೆಷ್ಟು ಅದ್ಭುತವಾಗಿರಬಹುದು. ನೋಡಿದ್ರೆ ಪರದೇಶದಲ್ಲಿರುವವರು ಪರಲೋಕ ಸೇರ್ಬೇಕು. ಅಪ್ಪ, ಈ ಲೋಕದಲ್ಲಿ ಇಷ್ಟು ಪ್ರೀತಿ, ಇಷ್ಟು ಪ್ರೇಮ, ಇಷ್ಟು ವಿಶ್ವಾಸ, ಇಷ್ಟು ನಂಬಿಕೆ ಇದೆ ಅಂದ್ರೆ ದೇವರಿಗಾಗಿ ಬದುಕಿರುವಂತ ಮಕ್ಕಳಿಗೆ ಇಂಥ ಒಂದು ನೆಮ್ಮದಿಯಾದಂತ ಜೀವಿತವನ್ನು ನಾವು ಪಡ್ಕೊಳ್ಳುತ್ತಾ ಇದೀವಿ ಅಂತಂದ್ರೆ ಈಗ ಪರಲೋಕ ಹೇಗಿರಬಹುದು? ಆ ಮಾತು ದೇವರೇ ಹೇಳಿದಾನಲ್ಲ, ನೀವು ದೇವರು ನಮಗಾಗಿ ಬದುಕಿದರೆ ಯೇಸುವಿನಂತೆ ಆಗಿವಿರಿ ಎಂದು ತಿಳಿಸಿದ್ದಾನಲ್ಲ, ಅದು ನಾವು ಆತನಂತೆ ಆಗಬೇಕು. ಯಾಕಂದ್ರೆ ಯೇಸು ಕ್ರಿಸ್ತರು ಕೂಡ ಒಂದು ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಯೋಹಾನನ ಬರೆದ ಸುವಾರ್ತೆಯನ್ನು ತೆಗೆದುಕೊಳ್ಳೋಣ ಪ್ರೇರೆ, 14ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಎಲ್ಲರೂ ತೆಗೆದು ಪ್ರೇರೆ, ಯೋಹಾನನ ಬರೆದ ಸುವಾರ್ತೆಯನ್ನು ನಾವು ನೋಡ್ಕೊಳ್ಳೋಣ ಪ್ರೇರಾರಂತ ದೇವ್ರ ಮಕ್ಕಳ ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಪ್ರೇರಾರಂತ ದೇವ್ರ ಮಕ್ಕಳಿರ, ನಾನು ಹೇಳಿದ ನಂತರ ಓದಿ 14ನೇ ಅಧ್ಯಾಯ ತೆಗಿರಿ ಪ್ರೇರಾರಂತ ದೇವ್ರ ಮಕ್ಕಳಿರ. ಎಂತ ಅದ್ಭುತವಾದಂತ ವಿಷಯನ್ನು ಹೇಳ್ತಾ ಇದ್ದ ನೋಡ್ರಿ ಪ್ರೇರಾರಂತ ದೇವ್ರ ಮಕ್ಕಳಿರ. 4ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. 4ನೇ ವಚನ. ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿರಿ. ನೋಡಿದ ಪ್ರೇರೆ ಏನ್ ಹೇಳ್ತದನ? ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ ಅಂದನು. ಏನ್ರಿ? 3ನೇ ವಚನದಿಂದ ನಾವು ಓದಿಕೊಂಡು ಬಂದ್ರೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೇನು, ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಯೇಸು ಕ್ರಿಸ್ತವರು ಇರುವಂತ ಸ್ಥಳದಲ್ಲಿ ನಾವು ಇರಬೇಕಂತ. ಅಂದ್ರೆ ಆ ಸ್ಥಳಕ್ಕೆ ಹೋಗುವ ಮಾರ್ಗ ಯಾವುದೆಂಬ ವಿಷಯನ ಕುರಿತು ನಮಗೆ ಗೊತ್ತಾಗಿರುವುದರಿಂದ ನಾವು ಚೆನ್ನಾಗಿ ಆ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವವರಾಗಿರ್ಬೇಕಂತ ಪ್ರೇರಿ. ಯಾಕಂದ್ರೆ 18, 19ನೇ ವಚನದಲ್ಲಿ ಏನ್ ಹೇಳ್ತದನ್ನು ಗೊತ್ತಾ? ನಾನು ನಿಮ್ಮನ್ನು ಅನಂತರಾಗಿ ಬಿಡುವುದಿಲ್ಲ. ಈಗ ಈ ಭೂಲೋಕದಲ್ಲಿ ಎಷ್ಟು ಜನರು ಅನಾಥರಾಗಿ ಜೀವಿಸಿದ್ರು, ಏನ್ರಿ? ಅನಾಥರಾಗಿ ಜೀವಿಸಿದ್ರು. ಮತ್ತೆ ಲಾಜರನು ಏನ್ರಿ ಅನಾಥನೆಂದು ತಿಳ್ಕೊಳ್ಬೇಕು ಪ್ರೇರೆ. ಈ ಭೂಮಿ ಮೇಲೆ ಗಾಯಗಳು ಬಂದರೆ ಯಾರು ಗಮನಿಸಲಿಲ್ಲ ಪ್ರೇರೆ, ಲೆಕ್ಕಿಸಲಿಲ್ಲ ಪ್ರೇರೆ. ರೋಗದಲ್ಲಿ ಬಿದ್ದಾಗ ಮೈ ತುಂಬಾ ಹುಣ್ಣುಗಳು ಆದು ನಾಯಿಗಳು ಬಂದು ಲೆಕ್ಕಿಸಿದ್ರು ಕೂಡ ಅನೇಕರು ನೋಡ್ತಾ ಹೋದ್ರು ವಿನಃ ಆತನ ಗಾಯಗಳನ್ನು ವಾಸಿ ಮಾಡ್ಬೇಕು, ಆತನಿಗೆ ಏನಾದ್ರೂ ಟ್ರೀಟ್ಮೆಂಟ್ ಕೊಡಬೇಕು, ಆತನಿಗೆ ಏನಾದ್ರೂ ಒಳ್ಳೆ ಬಟ್ಟೆ ಹಾಕ್ಸ್ಬೇಕಂತೇಳಿ ಆಲೋಚನೆ ಮಾಡದಿರುವಂತ ಲೋಕ ಪ್ರೇರೆ ಅನಾಥನಾಗಿ ಜೀವಿಸಿದ. ಆದ್ರೆ ದೇವರು, ನಾನು ನಿನ್ನ ಕೈ ಬಿಡೋದಿಲ್ಲ ಲಾಜರ್, ನಾನು ನಿನ್ನೊಂದಿಗೆ ಇದ್ದೇನೆ, ನಂಬಿಕೆಯಿಂದ ಬದುಕು, ವಿಶ್ವಾಸದಿಂದ ಬದುಕು. ಯಾಕಂದ್ರೆ ನೀನು ನಾನಿರುವಂತ ಸ್ಥಳದಲ್ಲಿ ಇರಬೇಕು. ನಾನು ಹೋಗುವ ಮಾರ್ಗ ನಿನಗೆ ಗೊತ್ತಿದೆಯಲ್ಲ. ದೇವರ ಮಾರ್ಗವನ್ನು ಕಂಡಿಡಿದು ದೇವರಿರುವಂತ ಸ್ಥಳವನ್ನು ಸೇರ್ಬೇಕಂತೇಳಿ ಆ ಲಾಜರನ್ನು ರೋಗದಲ್ಲಿ, ಬಾಧದಲ್ಲಿ, ಹಿಂಸದಲ್ಲಿ ಬಿದ್ದರೂ ಸಹ ಎಲ್ಲವನ್ನು ಸಹಿಸಿಕೊಂಡು ದೇವರನ್ನೇ ಮಹಿಮೆ ಪಡಿಸಿದನು ಪ್ರೇರಾಗಿರುವಂತ ದೇವರ ಮಕ್ಕಳೇ. ಅದಕ್ಕೆ ದೇವರು ಅವನನ್ನು ಕೈ ಬಿಡಲಿಲ್ಲ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರ್ತೇನೆ. ಈಗ ನಮ್ಮ ಜೀವಿತದಲ್ಲಿ ಸಹ ಎಲ್ಲಾರು ಇದ್ದರೂ ಸಹ ಒಂದೊಂದು ಸರಿ ಅನಾಥರಾಗುವಂತ ಪರಿಸ್ಥಿತಿ ಏರ್ಪಡ್ತಿರ್ತದ. ಏನಪ್ಪಾ ಇದು? ಕುಟುಂಬದಲ್ಲಾಗಿರ್ಬೋದು, ಎಲ್ಲಾ ವಿಧವಾದ ರೀತಿಯಲ್ಲಿ ಆಗಿರ್ಬೋದು. ಆಲೋಚನೆ ಮಾಡ್ತಿದ್ರೆ ಮನಸ್ಸಿನಲ್ಲಿ ನಿಮ್ಮ ಮನಸ್ಸುಗಳಿಂದ ಸ್ಕ್ಯಾನ್ ಮಾಡ್ಕೊಳ್ರಿ ಪ್ರೇರೆ. ಹೌದಲ್ಲ, ಇದು ನಿಜ. ಎಲ್ಲಾರು ಇದ್ರು ಸಹ ನಮಗೆ ದೇವರೇ ನೀನೇ ದಿಕ್ಕು ಅಂತೇಳಿ ಅನ್ನತಿರ್ತು ಪ್ರೇರೆ. ದೇವರು ಬರ್ತಾನಂತ ಪ್ರೇರಾಗಿರುವಂತ ದೇವ್ರ ಮಕ್ಕಳೇ. ಯಾಕೆ ಬರ್ತಾನ ಗೊತ್ತಾ? ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ಏನ್ರಿ? ಲೋಕವು ಇನ್ನು ಸ್ವಲ್ಪ ಕಾಲ ಆದ ಮೇಲೆ ನೋಡಲ್ಲ ನನ್ನನ್ನು, ನೀವು ನೋಡಿರಿ. ಯಾರು ನೀವು ಅಂದ್ರೆ ಸಭೆ ಉಳ್ಳವರು ಕಿವಿ ಉಳ್ಳಂತ ಮಾತು, ಸಭೆ ಉಳ್ಳವರು ಕಿವಿ ಉಳ್ಳವರಾಗಿದ್ದು ದೇವರ ಮಾತಿಗೆ ಕಿವಿ ಕೊಡುವವರು ಈಗ ಯಾರನ್ನ ನೋಡ್ತಾರಂದ್ರೆ ಪ್ರೇರೆ, ಯೇಸು ಕ್ರಿಸ್ತನನ್ನು ನೋಡುವಂತ ಪ್ರೇರ ಇರುವಂತ ದೇವರ ಮಕ್ಕಳಿರೋ. ಸ್ವಲ್ಪ ಕಾಲವಾದ ಮೇಲೆ
ಯಾಕೆ ನೋಡ್ತಾ ಇದೀವಿ ಅಂದ್ರಿಗಿನ ಈಗ ನಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡೋದಕ್ಕೆ ಹೋಗಿದ್ದಾನೆ. ತದನಂತರ ನಮ್ಮನ್ನು ಬಂದು ಕರೆದುಕೊಂಡು ಹೋಗಿ ಆ ಮಹಾಲೋಕ ಸೇರಿಸ್ಬೇಕಂತೇಳಿ ಆಲೋಚನೆ ಮಾಡ್ತಾ ಇದನ್ನ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಅದಕ್ಕೆ ಪರಿಶುದ್ಧರು ಏನ್ರಿ, ನೀತಿವಂತರು, ಎಬೆಲ್ ಮೊದಲುಗೊಂಡು ಇಂದಿನವರೆಗೂ ಭಕ್ತರೆಲ್ಲರೂ ಪರದೇಶಿನಲ್ಲಿ ಜೀವವುಳ್ಳ ಹಣ್ಣನ್ನು ತಿನ್ನುತ್ತಾ ಸುಖ ಸಂತೋಷ ನೆಮ್ಮದಾದಂತ ಜೀವಿತವನ್ನು ಸಾಗಿಸ್ತಾ ಇದ್ದಾರೆ ಪ್ರೇರೆ. ಇನ್ನೂ ನೆಮ್ಮದಾದಂತ ಜೀವಿತ ಅಂದ್ರೆ ಪರಲೋಕವನ್ನು ನೋಡಬೇಕು, ಪರಲೋಕವನ್ನು ಸಹ ಅನುಭವಿಸಬೇಕು. ಯೇಸು ಕ್ರಿಸ್ತ ಇರುವಂತ ಲೋಕಕ್ಕೆ ನಾವು ಹೋಗಬೇಕು. ಯಾಕಂದ್ರೆ ಯೇಸು ಕ್ರಿಸ್ತ ಅವರು ಒಳ್ಳೆ ಅದ್ಭುತವಂತ ಮಾತು ಹೇಳಿದಾನಲ್ಲ, ಆ ಮಾತು ಪ್ರಕಾರವಾಗಿ ನಾವು ಬದುಕಿದೀವಲ್ಲ, ಮರಣದ ನಂತರ ನಮಗೆ ಸಂಭವಿಸುವುದು ಎಂತ ಭವಿಷ್ಯ ಅಂದ್ರೆ ಬಹಳ ತುಂಬಾ ಅದ್ಭುತವಾದಂತ ಭವಿಷ್ಯವಿದೆ ಅಂತ ಹೇಳಿದಾನಲ್ಲ, ಅದ್ರ ಮೇಲೆ ಮನಸ್ಸಿಟ್ಟುಕೊಂಡು ನಾವು ಬದುಕಿದವರಲ್ಲ. ಈಗ ಪರದೇಶಿಯಲ್ಲಿ ಇಷ್ಟು ಸುಖ ಇದೆ ಅಂದ್ರೆ, ಇಷ್ಟು ಪ್ರೀತಿ, ಪ್ರೇಮ, ಸಂತೋಷ, ನೆಮ್ಮದಿ ಎಂತ ಒಂದು ಅದ್ಭುತವಾಗಿದೆ ಅಂದ್ರೆ ಮತ್ತೆ ಪರಲೋಕ ಹೇಗಿರಬಹುದು ತಂದೆ, ದಯವಿಟ್ಟು ನಮಗೆ ಕೊಟ್ಟು ಬಿಡು. ಈ ಜನರು ಮಾರ ಮನಸ್ಸು ಹೊಂದೋದಲ್ಲ ಏನ್ರಿ, ದೇವರು ಹೇಳ್ತದನ್ನ, ಅವ್ರಿಲ್ಲದೆ ನಿಮಗೆ ಪರಲೋಕ ಸಿಗಲ್ಲ ಮಕ್ಕಳಿರ, ಸ್ವಲ್ಪ ವೇಟ್ ಮಾಡಿ. ನಾವಿಲ್ಲದೆ ವಾಗ್ದಾನದ ಫಲ ಅವ್ರಿಗೆ ದೊರಕುವುದಿಲ್ಲ. ಅದಕ್ಕಾಗಿ ಮೊದಲನೇ ವಚನ ನಾವು ಓದ್ಕೊಂಡು ಹೋಗಲ್ ಪ್ರೇರ, ಅದನ್ನ ನೋಡ್ಕೊಂಡು ನಾವು ಮುಗಿಸ್ಬಿಡೋಣ ಪ್ರೇರ ಇರುವಂತ ದೇವ್ರ ಮಕ್ಕಳಿರ. 2ನೇ ಕೊರಿಂಥದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಿಂದ ಏನ್ರಿ 5ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳೋಣ ಪ್ರೇರ. ಆ ಮಾತುಗಳನ್ನು ನಾವು ಓದ್ಕೊಂಡು ಬರೋಣ ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ಪರದೇಶಿ ನೆಮ್ಮದೇ ಆದಂತ ಸ್ಥಳ, ನಮ್ಮ ಕಣ್ಣಿಗೆ ಕಾಣದಿರುವಂತದ್ದು, ಅದನ್ನು ಕುರಿತು ನಿಜವಾಗ್ಲೂ ಪ್ರೇರೆ ಎಷ್ಟು ಅದ್ಭುತವಾಗಿದೆ ಪರದೇಶಿ ಅಂತಂದ್ರೆ, ನಿಜವಾಗ್ಲು ಅಷ್ಟು ಅದ್ಭುತವಾಗಿದೆ ಪ್ರೇರೆ. ಭಕ್ತರು ಹೇಳುವಂತ ಮಾತು ಪ್ರೇರೆ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಅದನ್ನ ಊಹ ಮಾಡಿಕೊಂಡು ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣದಿರುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದೇ ಇರುವಂಥದ್ದು ಸದಾ ಕಾಲ ಇರುವುದಂತ ಪ್ರೇರೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲ ಇರುವುದು. ಭೂಮಿ ಮೇಲಿರುವ ನಮ್ಮ ಮನೆ ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗೆ ಉಂಟೆಂದು ಬಲ್ಲೆವು. ಕಟ್ಟಡವು ಪರಲೋಕದಲ್ಲಿ ಉಂಟೆಂದು ಬಲ್ಲೆವು ಅಂದ್ರೆ ಪರದೇಶಿಯಲ್ಲಿರುವವರು ಸತ್ಯವಂತನೇ, ನೀತಿವಂತನೇ, ಪರಿಶುದ್ಧನೇ, ಇನ್ನು ಎಷ್ಟು ದಿನದವರೆಗೂ ನ್ಯಾಯ ವಿಚಾರಣೆಯನ್ನು ಮಾಡದೆ ಇರುವುದೇ ಅಂತ ಪ್ರಶ್ನೆ ಮಾಡ್ತಾ ಇದಾರೆ. ದೇವರಿಗೆ ಕೇಳ್ಕೊಳ್ತಾ ಇದಾರೆ ಅಂದ್ರೆ ಪ್ರೇರೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿಸಿ, ಈಗ ಪರಲೋಕದಲ್ಲಿ ಒಂದು ಕಟ್ಟಡವಿದೆ, ಆ ಕಟ್ಟಡದಲ್ಲಿ ಇವರು ಪ್ರವೇಶಿಸಬೇಕು ಅನ್ಕೊಂಡಾರ ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ಎಷ್ಟು ಅದ್ಭುತವಾಗಿರುವಂತ ಮಾತು. ಪರಲೋಕದಲ್ಲಿ ನಮಗುಂಟು, ಪರಲೋಕದಲ್ಲಿ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು, ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ನಿತ್ಯವಾಗಿರುವಂತದ್ದು ಶಾಶ್ವತವಾದ ಕಟ್ಟಡ. ಆ ಕಟ್ಟಡದಲ್ಲಿ ಪ್ರವೇಶಿಸುವುದಕ್ಕೆ ಈ ಭೂಮಿ ಮೇಲೆ ಬದುಕಬೇಕಂದ್ರೆ ಯಾವ ರೀತಿಯಾಗಿ ಬದುಕಬೇಕಂದ್ರೆ ಪ್ರೇರೆ, ನಮ್ಮ ಕಣ್ಣಿಗೆ ಕಾಣುವಂತ ಲೋಕವನ್ನು ನಾವು ಲಕ್ಷಿಸದೆ, ಕಣ್ಣಿಗೆ ಕಾಣದಿರುವಂತ ಮಹಾಲೋಕ ಪರದೇಶಿಯಲ್ಲಿ ಅವ್ವ ಆದಮು ಎಲ್ಲರೂ ಏನು ಮಾಡ್ತಾ ಇದ್ದಾರು, ಮತ್ತೆ ನಾವು ಈ ಲೋಕದಲ್ಲಿ ಆ ಲೋಕವನ್ನು ಸೇರ್ಬೇಕಂದ್ರೆ ಈ ಲೋಕದಲ್ಲಿ ಯಾವ ರೀತಿಯಾಗಿ ಬದುಕಬೇಕಂತಂದ್ರೆ ಪ್ರೇರೆ, ನಮ್ಮ ಭಾಷೆ ಹೇಗಿರ್ಬೇಕು ಗೊತ್ತಾ? ಅಬ್ರಾಮನ ಭಾಷೆ ಹೇಗಿದೆ, ಭೂಮಿ ಮೇಲೆ ಹೇಗಿದೆ, ಪರದೇಶಿಯಲ್ಲಿ ಹೇಗಿದೆ. ತಂದೆ ಬಾಯಿಂದ ಹೊರಡುವಂತ ಪ್ರೀತಿ ಆತನ ಬಾಯಲ್ಲಿ ಎಷ್ಟು ಮುದ್ದಾಗಿ ಕರಿತಾ ಇದ್ದಾನೆ. ಮತ್ತೆ ನಾವು ಎಷ್ಟು ಮುದ್ದಾಗಿ ಜೀವಿಸಬೇಕಂದ್ರೆ ಪ್ರೇರೆ, ನಾವು, ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಕುಟುಂಬಸ್ಥರು ನಾವೆಲ್ಲರೂ ಸೇರಿಕೊಂಡಪ್ಪ ದೇವ, ನಾವು ಕಣ್ಣಿಗೆ ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂತ ಮಹಾಲೋಕವನ್ನು ಕುರಿತು ಲಕ್ಷಿಸುವವರಾಗಿದ್ದೀವಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಾವು ಹೊರಗಡೆ ಹೋಗುವಂತ ಸಮಯದಲ್ಲಿ, ನಮ್ಮ ಕೆಲಸದ ವೇಳೆ ಸಮಯದಲ್ಲಿ ಎಲ್ಲಾ ವಿಧವಾದ ರೀತಿಯಲ್ಲಿ ಆಲೋಚನೆ ಮಾಡ್ಕೊಂಡು ದೇವರಿಗೆ ಮೊರೆ ಇಟ್ಟು ನಾವು ಈ ಲೋಕದಲ್ಲಿ ಜೀವಿಸಿದ್ರೆ ದೇವರು ನಮ್ಮನ್ನು ಕೈ ಬಿಡಲ್ಲ ಪ್ರೇರೆ, ಕೈ ಬಿಡಲ್ಲ. ಕಷ್ಟ ಬಂದ್ರು, ಹಿಂಸೆ ಬಂದ್ರು, ಬಾಧೆ ಬಂದ್ರು ಸಹ ಯಾರಿಗೂ ಕೈ ಬಿಟ್ಟಿಲ್ಲ ಬೈಬಲ್ ಅಲ್ಲಿ. ಏನ್ರಿ, ಯಾರಿಗೂ ಕೈ ಬಿಟ್ಟಿಲ್ಲ, ಅವ್ರೆಲ್ಲಾರನ್ನು ಕೈ ಹಿಡಿದು ನಡೆಸಿದಾನ ಪ್ರೇರೆ. ಒಂದು ವೇಳೆ ಬಿದ್ದು ಹೋದ್ರೆ ಸಹ ಬಿಡ್ತಾನ, ಅವನ್ನ ಸಹ ಎತ್ತಿ ನಿಲ್ಲಿಸಿ ಮತ್ತೆ ಉದ್ಧಾರ ಮಾಡಿ, ಈಗ ಪರಲೋಕ ಮಾರ್ಗ ಇದೆ ನೋಡು, ಆ ಮಾರ್ಗದಲ್ಲಿ ನಡಿ ಅಂತ ಹೇಳ್ತಾ ಇದ್ದಾನ ಪ್ರೇರ ಇರುವಂತ ದೇವ್ರ ಮಕ್ಕಳ. ಅಂತ ತಂದೆ ನಮ್ಮ ಜೊತೆಗಿರುವಾಗ ನಾವ್ ಯಾರಿಗೆ ಹೆದರದೆ, ಭಯಪಡದೆ, ಭಯ ಭಕ್ತಿಯಿಂದ ವಿಧೇಯತೆಯಿಂದ ನಮ್ಮ ಕುಟುಂಬದ ಒಂದಿಗೆ ದೇವರನ್ನ ಮಹಿಮೆ ಪಡಿಸುವವರಾಗಿರ್ಬೇಕು ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಆ ಪರದೇಶಿ ಕುರಿತು ವಿವರಣೆ ಮಾಡಿದ್ರೆ ಇನ್ನೂ ಅದ್ಭುತವಾಗಿದೆ ಪ್ರೇರ ಇರುವಂತ ದೇವ್ರ ಮಕ್ಕಳಿರ. ಆ ಪರದೇಶಿ ನಾವು ಸೇರಿಕೊಳ್ಳಬೇಕು.
ಏನ್ರಿ? ನೆಮ್ಮದಾದಂತ ಸ್ಥಳ. ಆ ಪರದೇಶದಲ್ಲಿ ಹೋಗಿ ತದನಂತರ ಪರಲೋಕಕ್ಕೆ ಪ್ರವೇಶ ಮಾಡಬೇಕು. ನಾವಿಲ್ಲದೆ ಅವರಿಗೆ ಪರಲೋಕ ಇಲ್ಲ. ಇದು ದೇವರ ಪ್ರೀತಿ. ಆಲೋಚನೆ ಮಾಡ್ರಿ. ಪ್ರೇರಾರಂತ ದೇವರ ಮಕ್ಕಳಿರ ಪರದೇಶಿಯಲ್ಲಿ ಅವರೆಲ್ಲರೂ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಪ್ರೇಮಿಸುತ್ತಾ ಅವರೆಲ್ಲರ ಆತ್ಮೀಯ ರೀತಿಯಲ್ಲಿ ಎಲ್ಲರೂ ಒಂದೇ ಆಗಿದ್ದು ಆತ್ಮಕ್ಕೆ ಆಹಾರ, ಜೀವುಳ್ಳ ಆಹಾರ ಇದೆ ಅಲ್ಲಿ. ಆ ಆಹಾರವನ್ನು ಭುಜಿಸುತ್ತಾ ದೇವರನ್ನು ಮಹಿಮೆ ಪಡಿಸ್ತಾ ಇರುವಂತ ವ್ಯಕ್ತಿಗಳು ಪ್ರೇರಾಗಿರುವಂತ ದೇವರ ಮಕ್ಕಳಿರ ಆನಂದಕಾರವಾದಂತ ರೀತಿಯಲ್ಲಿ ಜೀವಿಸಕತ್ತಿರುವ ಇವತ್ತಿನ ದಿನದಲ್ಲಿ ಈ ಭೂಮಿಯಲ್ಲಿ 60 ವರ್ಷ 70 ವರ್ಷ ಅಥವಾ 120 ವರ್ಷ ಬದುಕಿದಂತ ವ್ಯಕ್ತಿಗಳು ಮರಣಿಸಿ ಹೋಗಿ ಇವತ್ತಿಗೂ 1000 ವರ್ಷ ಆದ್ರೂ 2000 ವರ್ಷ ಆದ್ರೂ 3000 ವರ್ಷ ಆದ್ರೂ ನೆಮ್ಮದಾದಂತ ಜೀವಿತ ಪ್ರೇರೆ. ಯೇಸು ಪ್ರಭುನ ಜೊತೆ ಕಲವರ ಸಿಲುವೆ ಮೇಲೆ ಕಳ್ಳನಾಗಿರುವಂತ ವ್ಯಕ್ತಿಗೆ ದೇವರು ಯೇಸು ಕ್ರಿಸ್ತರು ಏನಂತ ಹೇಳ್ತಾರ? ಈಗ ಇವತ್ತು ರಾತ್ರಿ ನೀನು ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿ ಇರುವಿ. ಯಾಕಂದ್ರೆ ಅವನು ಪಶ್ಚಾತ್ತಾಪ ಪಡ್ಲಿಕ್ಕೆ ಹಚ್ಚನ. ಯಾರ ವಿಷಯದಲ್ಲಿ ಪಶ್ಚಾತ್ತಾಪ ಅಂದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಪಶ್ಚಾತ್ತಾಪ ಪಡ್ಲಿಕ್ಕೆ ಹಚ್ಚನ. ಅಯ್ಯೋ ಕುಮಾರನು ದೇವ ಕುಮಾರನಿತ ಮನುಷ್ಯರನ್ನು ರಕ್ಷಿಸೋದಕ್ಕೆ ಬಂದಂತ ವ್ಯಕ್ತಿ ಈತನನ್ನ ಕಲ್ಲವರ ಸಿಲುಬೆಗೆ ಹಾಕಿ ಕಣ್ಣು ಮುಂದೆ ಆ ಏಟುಗಳು ಒಡೆದನ್ನು ನೋಡಿ ಆ ನೋವನ್ನು ಅನುಭವಿಸದೆ ಇರುವಂತದ್ದು ಎಲ್ಲಾ ವಿಧದಲ್ಲಿ ನೋಡಿ ಕೆಚ್ಚಿ ಮನಸ್ಸು ಬದಲಾಯಿಸಿಕೊಂಡ ಬಿಟ್ಟ ಪ್ರೇರೆ. ದೇವರು ಇದ್ದಾನೆ. ಅಪ್ಪ, ತಂದೆ, ಅಪ್ಪಾಜಿ ನನ್ನನ್ನು ಕ್ಷಮಿಸ್ಬಿಡು, ನನ್ನ ಪಾಪಗಳನ್ನು ಕ್ಷಮಿಸ್ಬಿಡು. ನಾನು ಎಷ್ಟು ಮಂದಿಗೂ ದರಡ ಮಾಡಿದನು, ಎಷ್ಟು ಮಂದಿಗೂ ಹತ್ರ ನಾನು ದೋಚಿಕೊಂಡಿದ್ದೀನೋ, ಎಷ್ಟು ಮಂದಿ ಹತ್ರ ನಾನು ಕಳುವು ಮಾಡಿದನು, ಅವರೆಲ್ಲರ ಮನಸ್ಸನ್ನು ನಾನು ನೋಯಿಸ್ಬಿಡ್ತೀನಿ. ತಂದೆ ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದರು ನನಗೆ ಅರ್ಥ ಆಗದೆ ನಾನು ಕಳ್ತನ ಮಾಡಿದ್ದು ನಿಜ, ನನ್ನ ಕ್ಷಮಿಸ್ಬಿಡು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟಂತ ಆ ಕಳ್ಳನಿಗೆ ಅವತ್ತು ರಾತ್ರಿ ಪರದೇಶದಲ್ಲಿ ಇರ್ಬೇಕಂತ ಹೇಳಿದಾನ ಪ್ರೇರೆ. ಆ ಕಳ್ಳನು 2000 ವರ್ಷ ಆಯ್ತು ಪ್ರೇರಾರಂತ ದೇವ್ರ ಮಕ್ಕಳಿರೋ ಪರದೇಶದಲ್ಲಿ ಸೇರಿ ಎಷ್ಟು ಮುದ್ದಾಗಿ ಜೀವಿಸ್ತದನ ಗೊತ್ತಾ? ಅಬ್ರಾಮ್ ಕಂದ ಬಾ, ವೆಲ್ಕಮ್ ಪರದೇಶದಲ್ಲಿ. ಈಗ ನಮ್ಮ ಜೊತೆಯಲ್ಲಿ ದೇವರ ಪ್ರೀತಿಯನ್ನು ಹಂಚಿಕೋ. ನೀನ್ ಯಾಕಂದ್ರೆ ಪಶ್ಚಾತ್ತಾಪ ಪಟ್ಟಿದ್ದಲ್ಲ, ಕ್ಷಮಿಸು ಅಂತ ಕೇಳಿದೆಯಲ್ಲ, ಕ್ಷಮಿಸು ಅಂದ್ರೆ ಸಾಕು. ನಮ್ಮ ತಂದೆ ಕರುಣಾಮಯನು ಕ್ಷಮಿಸ್ಬಿಡ್ತಾನೆ. ಪರಲೋಕ ಕೊಟ್ಟು ಬಿಡ್ತಾನ, ಆ ಪರದೇಶಿ ಕೊಟ್ಟು ಬಿಡ್ತಾನ. ನಾವು ನೆಮ್ಮದಿಯಾದಂತ ಜೀವಿತದಲ್ಲಿ ಸಾಗಬೇಕು. ಇಷ್ಟು ಅದ್ಭುತವಾಗಿ ದೇವರು ನಮಗೆ ಈ ವಚನಗಳು ಬರೆಸಲ್ಪಟ್ಟದ ಪ್ರೇರೆ. ನಾವ್ಯಾರು ಈ ಲೋಕದಲ್ಲಿ ಕಣ್ಣಿಗೆ ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂತ ಮಹಾಲೋಕವನ್ನು ಸೇರ್ಬೇಕಂದ್ರೆ ಪ್ರೇರೆ, ಈ ಲೋಕದಲ್ಲಿ ಈ ಭೂಮಿಯಲ್ಲಿ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಪ್ರೇರೆ. ನಮ್ಮ ಆತ್ಮೀಯ ಜೀವಿತದಲ್ಲಿ ಬಹಳ ಕಷ್ಟ ಆಗ್ಬೋದು. ಕಷ್ಟ ಆದ್ರೂ ಪರವಾಗಿಲ್ಲ ಪ್ರೇರೆ, ಹಿಂಸೆ ಆದ್ರೂ ಪರವಾಗಿಲ್ಲ, ನೋವಾದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ ಪ್ರೇರೆ. ಅದು ಸ್ವಲ್ಪ ದಿನ ಮಾತ್ರ ನಮಗಿರ್ತದ. ತದನಂತರ ನಮ್ಮ ಪ್ರಭು ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗುತ್ತಾನೆ. ಏನ್ರಿ? ನಾವು ಹೋಗ್ಬೇಕು ಪರಲೋಕಕ್ಕೆ. ಆಲೋಚನೆ ಮಾಡ್ರಿ ಪ್ರೇರೆ. ಪರಲೋಕಕ್ಕೆ ಹೋಗ್ಬೇಕಂದ್ರೆ ಮೊದಲನೇದಾಗಿ ಪರದೇಶಿಯಲ್ಲಿ ಭಕ್ತರು ಒಂದಿಗೆ ಸೇರಿಕೊಳ್ಳುವಂತ ಎಲ್ಲಾರು ಒಂದೇ ರೀತಿಯಲ್ಲಿ ಒಳ್ಳೆ ಮನಸ್ಸುಳ್ಳವರಾಗಿ ದೇವರನ್ನ ಮಹಿಮೆ ಪಡಿಸ್ಬೇಕಂತ ಕೇಳಿಕೊಳ್ಳುತ್ತಾ ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ಪ್ರೇರೆ. ಕಣ್ಣು ಮುಚ್ಚಿ. ಮಹಾಪರಿಶುದ್ಧನೇ ಅಪ್ಪ ತಂದೆ ದೇವ, ನಿಮ್ಮ ಮಾತುಗಳನ್ನು ಧ್ಯಾನಿಸುವಂತ ವೇಳೆ ಸಮಯದಲ್ಲಿ ಸಮಯನೇ ಕಾಣಲ್ಲ ತಂದೆ. ಹೌದು ದೇವ, ನೀವು ನಮಗೆ ಮುದ್ದಾದಂತ ಡ್ಯಾಡಿ ತಂದೆ. ಹೌದು ದೇವ, ನಮಗೆ ಕಣ್ಣಿಗೆ ಕಾಣದಿರುವಂತ ಮಹಾಲೋಕಗಳಿದಾವೆ ತಂದೆ. ಆ ಮಹಾಲೋಕಗಳನ್ನು ನಮ್ಮ ಕಣ್ಣು ಮುಂದೆನೆ ತೋರಿಸ್ತಾ ಇದ್ದೆ ತಂದೆ, ನಿಮ್ಮ ಒಂದು ಜೀವ ಗ್ರಂಥದ ಮುಖಾಂತರವಾಗಿ ತಂದೆ. ಹೌದು ದೇವ, ನಾವು ಸೇರ್ಬೇಕಾದಂಥದ್ದು ಪರದೇಶ ತಂದೆ. ನಾವು ಯಾವಾಗಲೂ ಪರದೇಶ ಮೇಲೆ ಮನಸ್ಸಿಟ್ಟುವವರಾಗಿದ್ದು, ನಿಮ್ಮ ಒಂದು ಮಹಾಲೋಕದಲ್ಲಿ ನಮಗೋಸ್ಕರ ಒಂದು ಕಟ್ಟಡವಿದೆ. ಮನೆ ಅಂದರೆ ಈ ದೇಹವೆಂಬ ಗುಡಾರವು ಕಿತ್ತಾಕಲ್ಪಡುವುದು. ಈ ದೇಹದ ಮೇಲೆ ಇನ್ನೊಂದು ದೇಹ ಸಹ ಬರಬಹುದು ತಂದೆ. ಆದ ದೇವರೇ, ನಿಮ್ಮ ಒಂದು ಜೀವವಾಕ್ಯ ಹೇಳ್ತದೆ ತಂದೆ. ಆ ಲೋಕದಲ್ಲಿ ನಾವು ಸೇರಿಕೊಂಡು ತಂದೆ ನಮ್ಮದಾದಂತ ಜೀವಿತದಲ್ಲಿ ಇವತ್ತಿನ ದಿನದಲ್ಲಿ ಬೆಳಗ್ಗೆ ವೇಳೆ ಸಮಯದಲ್ಲಿ ಲಯದ ಮುಖಾಂತರವಾಗಿ ಯಾರ್ಯಾರಾದ್ರೂ ನಾವು ಸೇರಿದ್ವು, ನಾವೆಲ್ಲರೂ ಸಹ ಆ ಜೀವಗಳನ್ನು ಹೇಗಿರಬಹುದು? ಹೆಬೆಲು ತಿನ್ನುತ್ತಾ ಇದ್ದಾನೆ, ಅಬ್ರಾಮ ತಿನ್ನುತ್ತಾ ಇದ್ದಾನೆ, ಇಸಾಕ ಎಲ್ಲಾ ಭಕ್ತರು ತಿನ್ನುತ್ತಾ ಇದ್ದಾರೆ. ನಾವು ಸಹ ಅದನ್ನು ಭುಜಿಸಬೇಕೆಂಬ ಆಲೋಚನೆಯನ್ನು ನಿಮ್ಮ ಮಕ್ಕಳ ಹೃದಯದಲ್ಲಿ ಮೂಡಿಸಿ ಎಲ್ಲಾರು ನಿಮ್ಮ ಒಂದು ಮಹಾಲೋಕದ ಮೇಲೆ ಮನಸ್ಸಿಡುವವರಾಗಿರುವುದಕ್ಕೆ ಸಹಾಯ ಮಾಡ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ ತಂದೆ, ಇಷ್ಟುವರೆಗೂ ನಿಮ್ಮ ಮಕ್ಕಳು ವಾಕ್ಯವನ್ನು ಕೇಳಿದರೆ ಕೇಳಿರುವಂತಹ ಮಕ್ಕಳ ಹೃದಯದಲ್ಲಿ ಅಲೆಗೆ ಎಂಬ ಹೃದಯದಲ್ಲಿ ಲಿಖಿತವಾಗಿರುವುದಕ್ಕೆ ಸಹಾಯ ಮಾಡಿ ತಂದೆ. ಈ ಭೂಮಿ ನಮಗೆ ಶಾಶ್ವತವಲ್ಲ, ನಮಗೆ ಶಾಶ್ವತವಾದಂಥದ್ದು ನಿಮ್ಮ ಪ್ರೀತಿ, ನಿಮ್ಮ ಒಂದು ಮಹಾಲೋಕ. ನಾವೆಲ್ಲರೂ ಪ್ರೀತಿಯಲ್ಲಿ ಬದುಕಿರುವುದಕ್ಕೆ ಸಹಾಯ ಮಾಡ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲುಭಾಗಸ್ಥರಾಗಿರುವಂತ ಎಲ್ಲಾ ನಿಮ್ಮ ಮಕ್ಕಳು ಕುಟುಂಬಸ್ಥರನ್ನು ನಿನ್ನ ಕೈಗೊಳಿಸಿಕೊಳ್ತಾರೆ. ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ದಯ ಪಾಲಿಸದೆ ತಂದೆ.
ಒಳ್ಳೆ ಪ್ರೀತಿಯಿಂದ ಜೀವಿಸುವುದಕ್ಕೆ ಸಹಾಯ ಮಾಡಿರ್ತದೆ. ಒಬ್ಬೊಬ್ಬರನ್ನ ಹೆಸರಾಗಿ ಆಶೀರ್ವಾದಿಸಿ ಬಲಪಡಿಸಿರುತ್ತದೆ. ನಿಮ್ಮ ಜ್ಞಾನದಲ್ಲಿ ಭಯಭಕ್ತಿಯಲ್ಲಿ ಬೆಳೆದು ನಿಮಗೆ ಮಹಿಮೆ ತರುವಂತ ಮಕ್ಕಳಾಗಿರೋದಕ್ಕೆ ಸಹಾಯ ಮಾಡ್ರಿ ಅಪ್ಪ ತಂದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸುವಂತ ನಮ್ಮ ಆತ್ಮೀಯ ಸಿಸ್ಟರನ್ನು ನಿನ್ನ ಕೈಗೊಚ್ಚಿಕೊಡ್ತದನ್ನ ತಂದೆ, ರೇಖಾ ಸಿಸ್ಟರ್ ಅವರು. ಹೌದು ದೇವ, ಆ ಅಮ್ಮ ಯಾವಾಗಲೂ ಪ್ರತಿ ದಿನ 5 ಗಂಟೆಗೆ ಎದ್ದು 5 ಗಂಟೆ ಒಳಗಡೆ 4 ಗಂಟೆಗೆಲ್ಲ ಎದ್ದು ಎಲ್ಲಾರಿಗೂ ಈ ಲೊಕೇಶನ್ ಕಳಿಸಬೇಕು, ನಿಮ್ಮ ಮಾತುಗಳನ್ನು ತಿಳಿಸಬೇಕು, ನಿಮ್ಮ ಪ್ರೀತಿಯಲ್ಲಿ ಬದುಕಬೇಕು. ನಮ್ಮ ಕಣ್ಣಿಗೆ ಕಾಣುವಂತ ಲೋಕವನ್ನು ಲಕ್ಷಿಸಿದವರಲ್ಲ, ಕಣ್ಣಿಗೆ ಕಾಣದಿರುವಂತ ಲೋಕವನ್ನು ಸೇರುವವರಾಗಿರಬೇಕು. ಆ ಲೋಕ ಹೇಗಿದೆ, ಯಾವ ರೀತಿಯಲ್ಲಿ ಇದೆ, ಎಲ್ಲಾ ಸೇವಕರ ಮುಖಾಂತರವಾಗಿ ತಿಳಿಪಡಿಸಬೇಕು, ಜನರು ನಿಮ್ಮ ಒಂದು ಸನ್ಮಾರ್ಗದಲ್ಲಿ ನಡೆಸಬೇಕು ಅಂತೇಳಿ ತಂದೆ. ಆ ಕುಮಾರ್ತಿ ಎಷ್ಟು ಪ್ರಯಾಸ ಪಡ್ತದ, ಆ ಎಮ್ಮನ್ನು ಕೊಟ್ಟಿರುವಂತ ಮಕ್ಕಳನ್ನು, ಆ ಕುಟುಂಬವನ್ನು ನೀವು ಜ್ಞಾಪಕ ಮಾಡಿಕೊಂಡು ನಿಮ್ಮ ಭಯ ಭಕ್ತಿಯಲ್ಲಿ ನಡೆಯೋದಕ್ಕೆ ಸಹಾಯ ಮಾಡ್ರಿ ತಂದೆ. ಮತ್ತೆ ಎಲ್ಲಾ ದೈವ ಸೇವಕರು ನಿನ್ನ ಕೈಗೊಚ್ಚಿಕೊಡ್ತಾ ಅದನ್ನಪ್ಪ ತಂದೆ. ಹೌದು ದೇವ, ರಾಮ್ ಸಾರ್ ಅವರು, ಇಮಾನುವೇಲ್ ಸರ್ ಅವ್ರನ್ನು, ಮನುಜ ಕುಮಾರ್ ಅವರನ್ನು, ವಿಲ್ಸನ್ ಬ್ರದರ್ ಅವರನ್ನು, ಜೋಯಲ್ ನಾರಾಯಣ್ ಅವರನ್ನು, ಇನ್ನೂ ಅನೇಕರು ಬ್ರದರ್ಸ್ ಸಹ ಇದ್ದಾರೆ ತಂದೆ. ಅವರೆಲ್ಲಾರನ್ನೇನು ಒಂದು ಕೈಗೊಚ್ಚಿಕೊಡ್ತದನ್ನಪ್ಪ ತಂದೆ. ಹೌದು ದೇವ, ಹೆಸರಾಗಿ ಆಶೀರ್ವಾದಿಸ್ರಿ. ಅವರೆಲ್ಲರಿಗೂ ನೆಮ್ಮದಾದಂತ ಜೀವಿತವನ್ನು ದಯಪಾಲಿಸ್ರಿ, ಒಳ್ಳೆ ಆರೋಗ್ಯವನ್ನು ಆಯುಷ್ಯನ್ನು ದಯಪಾಲಿಸಿ, ಅವ್ರ ಮುಖಾಂತರವಾಗಿ ಇನ್ನೂ ಹೆಚ್ಚಾದ ಜ್ಞಾನವನ್ನು ನಮ್ಮೆಲ್ಲಾರ ಹೃದಯಗಳಿಗೂ ಅವಶ್ಯಕತೆ ಇದೆ, ಇನ್ನು ಲೋಕಕ್ಕೆ ಸಹ ಅವಶ್ಯಕತೆ ಇದೆ, ಎಲ್ಲಾರ ಮುಖಾಂತರವಾಗಿ ತಿಳಿಪಡಿಸಿ ನಡೆಸಬೇಕಂತೇಳಿ ಕೇಳಿಕೊಳ್ತಾ ಪ್ರತಿಯೊಬ್ಬರನ್ನ ನಮ್ಮ ಸಂಘಸ್ಥರೆಲ್ಲರನ್ನ ನಿನ್ನ ಕೈಗೊಚ್ಚಿಕೊಡ್ತಾ, ಸತ್ಯವನ್ನು ಅರಿಯದಿರುವಂತ ಪ್ರತಿ ಮನುಷ್ಯನು ಸಹ ನಿನ್ನ ಕೈಗೊಚ್ಚಿಕೊಳ್ತದೀನಿ ತಂದೆ. ಸಮಸ್ತವನ್ನು ಪ್ರಪಂಚದಲ್ಲಿರುವಂತ ಪ್ರತಿ ಮನುಷ್ಯನ ನಿನ್ನ ಕೈಗೊಚ್ಚಿಕೊಡ್ತಾ ಈ ಒಂದು ಪ್ರಾರ್ಥನೆ ನಿನ್ನ ಮುದ್ದು ಮಗನಾದ ನಮ್ಮ ಲೋಕ ರಕ್ಷಕನಾದ ಯೇಸು ಕ್ರಿಸ್ತವರ ಅತಿ ಶ್ರೇಷ್ಠವುಳ್ಳ ನಾಮದಲ್ಲಿ ಕೇಳಿ ಬೀಗಿಕೊಳ್ತದನಪ್ಪ ತಂದೆ. ಆಮೇನ್. ವಂದನೆಗಳು ಬ್ರದರ್. ವಂದನೆಗಳಮ್ಮ. ಚೆನ್ನಾಗಿದ್ದಾರೆ. ಅಂತ್ಯ ಆಶೀರ್ವಾದ. ಓಕೆ. ಕಣ್ಣು ಮುಚ್ಚಿ. ತಂದೆ ಆದ ದೇವರ ಪ್ರೀತಿ, ಕುಮಾರನಾಗಿರುವಂತಹ ಯೇಸು ಕ್ರಿಸ್ತವರ ಕೃಪೆ, ಪವಿತ್ರಾತ್ಮನ ಅನ್ಯನ ಸವಾಸವು ಈಗಲೂ ಯಾವಾಗಲೂ ತಂದೆ ಪವಿತ್ರರೊಟ್ಟಿಗೆ ನೆಲೆಯಾಗಿದ್ದು ನಮ್ಮೆಲ್ಲರ ಜೊತೆಗೆ ನಡೆಸ್ತಾ ಬಂದದಕ್ಕಾಗಿ ಆಮೇನ್.